ನಿರ್ವಿಕಲ್ಪೋ ನಿರಾಕಾರೋ ಏಕೋ ನಾರಾಯಣ ಅಂತ ಒಂದು ಕಾನ್ಸೆಪ್ಟ್. ಬಾಲಿನಲ್ಲಿ ಗಾಡ್ ಹ್ಯಾಸ್ ನೋ ಡೆಫಿನೆಟ್ ಶೇಪ್, ನೋ ಸೈಜ್, ನೋ ಫ್ಯೂಚರಿಸ್ಟಿಕ್ ಅಂತ. ಯಾವುದೇ ದೇವಸ್ಥಾನದಲ್ಲಿ ಹೋದ್ರು ಯಾವುದೇ ಮೂರ್ತಿ ಆರಾಧನೆ ಎಲ್ಲೂ ಇಲ್ಲ. ಬಾಲಿನಲ್ಲಿ ಶಿವರಾತ್ರಿ ಮಾಡ್ತೀವಿ. ನಮ್ಮ ಶಿವರಾತ್ರಿಗೂ ಅವರ ಶಿವರಾತ್ರಿಗೂ ಎಕ್ಸಾಕ್ಟ್ಲಿ 1 ಮಂತ್ ಡಿಫ್ರೆನ್ಸು. ಸೊ ಯಾವ ಧರ್ಮದ ಬಗ್ಗೆ ನಾನು ಮಾತಾಡ್ತಾ ಇಲ್ಲ, ಬಟ್ ನಾನು ಏನು ಹೇಳ್ತೀನಿ ಅಂದರೆ, ಇವಾಗ ಒಂದು ಮುಸಲ್ಮಾನ ಧರ್ಮದ ಟೈಮಲ್ಲಿ ನಮಾಜ್ ಟೈಮ್ನಲ್ಲಿ ಹೋದರೆ ಪ್ರತಿಯೊಬ್ಬರು ಆ ಟೈಮಲ್ಲಿ ಕರೆಕ್ಟಾಗಿ ನಮಾಜ್ ಮಾಡ್ತಾರೆ, ಸೈಲೆಂಟಾಗಿರ್ತಾರೆ. ಚರ್ಚ್ ಒಳಗಡೆ ಹೋದರೆ ಒಂದು ಮಾಸ್ ಹಾಕ್ತಿದ್ರೆ ಕ್ಲೀನಾಗಿ ಎಲ್ಲ ಸೈಲೆಂಟಾಗಿ ಕೂತ್ಕೊಂಡಿರ್ತಾರೆ. ಮಾಸ್ನ ತೆಪ್ಪರೆ ಗೋ ಅಲ್ಲ. ಒಂದು ಗುರುದ್ವಾರಾಗ ಹೋದ್ರು ಆ ಟೈಮಲ್ಲಿ ಪ್ರೇಯರ್ ಟೈಮಲ್ಲಿ ಎಲ್ಲ ಕೂತ್ಕೊಂಡು ಗುರುಕಂತ ಮಾಡ್ತಾ ಇರ್ತಾರೆ. ನಮ್ಮ ದೇವಸ್ಥಾನಗಳಲ್ಲಿ ಹೋದರೆ ಏನೇನು ಯಾರು ಏನೇನೋ ಮಾಡ್ಕೊತಾ ಇರ್ತಾರೆ. ಆಮೇಲೆ ನಾನು ಹೇಳ್ದಲ್ಲ, ಈ ಹಿಂದೂ ಮುಸ್ಲಿಂ ಬಗ್ಗೆ ಬಾಂಧವ್ಯದ ಬಗ್ಗೆ ನೀವು ಹೇಳ್ತಾ ಇದ್ರಿ. ಈ ಸೈಲೆಂಟ್ ಡೇ ಬರುತ್ತಲ್ಲ, ಸೈಲೆಂಟ್ ಡೇ ಬಂದಾಗ ನಮ್ಮ ಮುಸ್ಲಿಂ ಸಹೋದರರು, ಇಸ್ಲಾಂ ಸಹೋದರರು ಅಂದು ದಿನ ಆ ಅಜಾನ್ ಕಾಲ್ ಮಾಡ್ತಾರೆ ನೋಡಿ, ಅವತ್ತು ಸ್ಪೀಕರ್ ಯೂಸ್ ಮಾಡೋದಿಲ್ಲ ನೋಡಿ. ಅಕಸ್ಮಾತ್ ಬೀದಿಯಲ್ಲಿ ಹೋಗ್ಬೇಕಾದ್ರೂ ದಾರಿನಲ್ಲಿ ಒಂದು ಆಕ್ಸಿಡೆಂಟ್ ಆಯಿತು ಅಂದರೆ, ಯಾವ್ದಾದ್ರು ಒಂದು ಸ್ಪಾಟ್ನಲ್ಲಿ ಆಕ್ಸಿಡೆಂಟ್ ಆಯಿತು ಅಂದರೆ, ಅದೇ ಸ್ಪಾಟಲ್ಲಿ ಏನೋ ಒಂದು ತಪ್ಪು ಮಾಡಿದ್ದೀನಿ ನಾನು ಪುಣ್ಯಕ್ಷೇತ್ರ ಆ ಸ್ಥಳದಲ್ಲಿ ಅಂತ, ಅದೇ ಸ್ಥಳದಲ್ಲಿ ಅವರು ಗಾಯ ವಾಸಿಯಾಗಿ ಅವ್ರ ಅಕಸ್ಮಾತ್ ಕಾಲು ಮುರಿದಿದ್ಯೋ, ಕಾಲು ಫ್ರ್ಯಾಕ್ಚರ್ ಆಗಿದೆಯೋ, ಎಂಥದ್ದವ್ರು ಆಗಿದ್ರಿ ಕಡೆಗೆ ಅವ್ರ ಮನೆಯವರೆಲ್ಲ ಬಂದು ಕೂತ್ಕೊಂಡು ಆ ಪರ್ಟಿಕ್ಯುಲರ್ ಏರಿಯಾದಲ್ಲಿ ಪೂಜೆ ಮಾಡ್ತಾರೆ. ಅದು ಇವತ್ತಿಗೂ ವಾಡಿಕೆಯಲ್ಲಿ ಇದೆ. ಆಮೇಲೆ ನೀವು ಸಾಮರಸ್ಯ ಬಗ್ಗೆ ಕೇಳ್ತಾ ಇದ್ರಿ. ಬಾಲಿನಲ್ಲಿ ಪ್ರತಿ ವರ್ಷ ನೆಪ್ಪಿ ಅಂತ ಒಂದು ಮಾಡ್ತಾರೆ. ಇಟ್ಸ್ ಕಾಲ್ಡ್ ದ ಸೈಲೆಂಟ್ ಡೇ. ಇಟ್ಸ್ ಅ ವೆರಿ ಯೂನಿಕ್ ಆಪರ್ಚುನಿಟಿ ಇನ್ ದ ವರ್ಲ್ಡ್. ಇದು ಆನ್ ದಿಸ್ ಪ್ಲಾನೆಟ್ ಅರ್ತ್, ಇಡೀ ಭೂಮಂಡಲದಲ್ಲಿ ಅಂಥ ಒಂದು ಕಾರ್ಯಕ್ರಮ ಎಲ್ಲೂ ಇಲ್ಲ. ನೆಪ್ಪಿ ಅಂತ ಹೇಳ್ತಾರೆ, ದ ಸೈಲೆಂಟ್ ಡೇ. ನಮತಿ ನಾ ಅಗ್ನಿ ಅಂತ. ಅವತ್ತು ಬೆಂಕಿ ಹಚ್ಚುವುದಿಲ್ಲ ಯಾರ ಮೇಲೂ, ಯಾರು ಊಟ ಮಾಡಲ್ಲ, ಯಾರು ಹೊರಗೆ ಬರೋಲ್ಲ. ಪ್ರತಿಯೊಂದು 100% ಕ್ಲೋಸ್ಡ್, ಇನ್ಕ್ಲೂಡಿಂಗ್ ದಿ ಏರ್ಪೋರ್ಟ್. ಆಲ್ ಇಸ್ ಶಟ್ ಡೌನ್. ಬೀದಿಲಿ ಒಬ್ಬರು ಬರಲ್ಲ. ಎಲ್ಲ ಈ ನೇಚರು, ನಾವು ಮನುಷ್ಯರು ಸ್ವಾರ್ಥವಾಗಿ ಎಲ್ಲ ಆಕ್ರಮಿಸ್ಕೊಂಡ್ಬಿಟ್ಟಿದ್ದೀವಿ. ಆ ಒಂದು ದಿನ ಮಾತ್ರ 24 hours, ಸಾಯಂಕಾಲ 6 ಗಂಟೆಯಿಂದ ನೆಕ್ಸ್ಟ್ ಡೇ 6 ಗಂಟೆವರೆಗೂ ಯಾರು ಹೊರಗೆ ಬರೋದಿಲ್ಲ, ಯಾರು ಊಟ ಮಾಡೋಲ್ಲ. ಒಂದೇ ಕೆಲಸ ಮಾಡ್ತಾರೆ, ರಿಯಲ್ ಬಾಲಿನೀಸ್ ಕಮ್ಯುನಿಟಿ ಅವರೆಲ್ಲ ಅದನ್ನು ರೂಮಲ್ಲಿ ಕೂತು ಮೆಡಿಟೇಷನ್ ಮಾಡ್ತಾರೆ. ಫುಲ್ ಡೇ ಮೆಡಿಟೇಷನ್ ಮಾಡ್ತಾರೆ. ಮತ್ತು ಯಾವುದು ಕೆಲಸ ಮಾಡೋಲ್ಲ. ವಂಡರ್ಫುಲ್ ಕಲ್ಚರ್ ಏನಂತ ಕರೀತಾರೆ ಅವರು? ನೆಪ್ಪಿ ಅಂತ ಹೇಳ್ತಾರೆ. ನೆಪ್ಪಿ ಇದು ಸೈಲೆಂಟ್ ಡೇ ಅಂತ ಹೇಳ್ತಾರೆ. ಈ ನೆಪ್ಪಿ ಅನ್ನೋ ಈ ಸೈಲೆಂಟ್ ಡೇನ ಅನುಭವಿಸ್ಬೇಕು ಅಂತ ಪಾಶ್ಚಾತ್ಯರು ಬಹಳ ದೇಶಗಳಿಂದ, ವಿದೇಶಗಳಿಂದ ಭಾಳಷ್ಟು ಮಂದಿ ಬರ್ತಾರೆ. ಅಂಥವ್ರಿಗಾಗಿ ಆ ಒಂದು ಫೀಲಿಂಗ್ನ ಅನುಭವಿಸ್ಲಿ ಅಂತ ಕೆಲವು 5 ಸ್ಟಾರ್ ಹೋಟೆಲ್ಸಲ್ಲಿ, ದೊಡ್ಡ ದೊಡ್ಡ ಹೋಟ್ಲುಗಳಲ್ಲಿ ಏನು ಮಾಡ್ತಾರೆ, ಅದನ್ನು ಅವತ್ತು ಅವ್ರನ್ನ ಒಳಗಡೆನೇ ಇಟ್ಟು ಎಲ್ಲ ಕರ್ಟೆನ್ಸ್ ಎಲ್ಲ ಹಾಕಿ ಅವ್ರಿಗೆ ಮಾತ್ರ ಚಿಕ್ಕದೊಂದು ಲ್ಯಾಂಪ್ ಇಟ್ಟು. ಮತ್ತು ನೋಡಿ, ಬಲಾತ್ಕಾರವಾಗಿ ಸಿಸ್ಟಮ್ ಶಟ್ ಡೌನ್ ಆಗಲ್ಲ, ಎಲೆಕ್ಟ್ರಿಸಿಟಿ ಫ್ಯೂಸ್ ತೆಗಿಯೋಲ್ಲ, ಪವರ್ ಶಟ್ ಆಫ್ ಆಗಲ್ಲ. ಪ್ರತಿಯೊಬ್ಬರು ಪ್ರತಿಯೊಂದು ಹಳ್ಳಿಯಲ್ಲೂ ಪ್ರತಿಯೊಂದು ಮನೆಯಲ್ಲೂ ಏನು ಮಾಡ್ತಾರೆ, ಅವರೇ ಇಂಡಿವಿಜುವಲ್ ಎಲ್ಲ ವಾಲಂಟಿಯರ್ಲಿ ಪ್ರತಿಯೊಬ್ಬರು ಲೈಟ್ಸ್ ಆಫ್ ಮಾಡಿರ್ತಾರೆ. ಎಷ್ಟು ಮಟ್ಟಿಗೆ ಅಂದರೆ ಮನೆಯಿಂದ ಹೊರಗಡೆ ಒಂದು ಕಾಲು ಇಡೋದಿಲ್ಲ ಅವತ್ತು. ಯಾರು ಕಡಿಯೋಲ್ಲ. ಹಾಗೆ ಎಮರ್ಜೆನ್ಸಿ ಕಂಡೀಷನ್, ಯಾರೋ ಒಬ್ಬರು ಬಾಣಂತಿ, ಒಂದು ಪ್ರೆಗ್ನೆನ್ಸಿ ಲೇಡಿ ಇದ್ದರು, ಅಥವಾ ಯಾರು ಮೃತಪಟ್ಟರು ಅಂದರೆ ಅಂಥವ್ರಿಗೆ ಮಾತ್ರ ಅವತ್ತು ಪೊಲೀಸ್ ವೆಹಿಕಲ್ಸ್ ಆಗಲಿ, ಮಿಲಿಟರಿ ವೆಹಿಕಲ್ಸ್ ಆಗಲಿ, ಗೌರ್ಮೆಂಟ್ ವೆಹಿಕಲ್ಸ್ ಆಗಲಿ ಯಾರು ಹೋಗೋದಿಲ್ಲ. ನೇಚರ್ ಟು ಎಂಜಾಯ್ ಇಟ್ಸ್ ಓನ್ ಬ್ಯೂಟಿ. ಹೌದು, ಅವತ್ತು ಪ್ರಕೃತಿ ಅದರ ಸುಖನ ಅನುಭವಿಸ್ಬೇಕು 100%. ನಮ್ಮಲ್ಲಿ ಆ ಸುಖ ಸಿಕ್ಕಿದ್ದು ಕೇವಲ ಲಾಕ್ಡೌನ್ ಆಫ್ ಕರೋನಾ. ವಿ ಆರ್ ಫೋರ್ಸ್ಡ್ ಟು ಡು ಬಟ್ ದೇ ಕ್ರಿಯೇಟ್ ಎವ್ರಿ ಇಯರ್. In lockdown of corona also there were some statutory bodies which were moving up and down. ಅಲ್ಲಿ ಅದು ಇರಲ್ಲ ಅವತ್ತು. ಯಾವ ಡೇಟ್ ಅದು? ಡೇಟ್ ನಾರ್ಮಲಿ ಅದು ನಮ್ಮ ಉಗಾದಿ ಹಬ್ಬದ ದಿನ ಬರುತ್ತೆ. ನಮ್ಮ ಉಗಾದಿ ಬರುತ್ತಲ್ಲ, ಇಲ್ಲಿ ನಾವು ಹೇಗೆ ಉಗಾದಿ ನಾವು ಹೊಸ ವರ್ಷ, ಅವ್ರದ್ದು ಅದು ಹೊಸ ವರ್ಷನೇ, ಶಕ, ಅವರು ಅದು ಶಕನೇ. ಅದೇ ಹುಣ್ಣಿಮೆ, ಅಮಾವಾಸ್ಯ, ಅದೇ ಅಮಾವಾಸ್ಯ ದಿವಸ ಅವರು ಬರ್ತಾರೆ. ದೇ ಸ್ಟಾರ್ಟ್ ದ ನ್ಯೂ ಇಯರ್ ವಿತ್ ದಟ್ ಮೆಡಿಟೇಷನ್. ನೆಕ್ಸ್ಟ್ ಡೇ ಆದಮೇಲೆ ದೀಪ ಎಲ್ಲ ಬೆಳಕಿ ಪೂಜೆ ಗೀಜೆಗಳೆಲ್ಲ ಎಲ್ಲ ಸ್ಲೋ ಹಾಗೆ ಸ್ಟಾರ್ಟ್ ಆಗುತ್ತೆ. ಅದೊಂದು ಬಹಳ ವಿಭಿನ್ನವಾದಂಥ ಪದ್ಧತಿ. ಈ ಪ್ರಪಂಚದಲ್ಲಿ ಎಲ್ಲೂ ಇಲ್ಲದೆ ಒಂದೇ ಕಡೆ ಅದು ಬಾಲಿಯಲ್ಲಿ ಮಾತ್ರನೇ ಇರೋದು. ದಿಸ್ ಇಸ್ ಕಾಲ್ಡ್ ಪಂಚಶೀಲ. ಸೊ ದಿಸ್ ಇಸ್ ಕಾಲ್ಡ್ ನೆಪ್ಪಿ, ದ ಸೈಲೆಂಟ್ ಡೇ ಅಂತ. ಅಲ್ಲಿ ಏಕದೇವೋಪಾಸನೆ, ಒಂದು ದೇವರು ಅಂತ ಹೇಳಿದ್ರಿ. ಯಾವ ದೇವರುಗಳ ಆರಾಧನೆಯನ್ನು ಜನ ಮಾಡ್ತಾರೆ? ಬಹಳ ಸೊಗಸಾದ ಪ್ರಶ್ನೆ ಕೇಳಿದೆ. ನಿರ್ವಿಕಲ್ಪೋ ನಿರಾಕಾರೋ ಏಕೋ ನಾರಾಯಣ ಅಂತ ಒಂದು ಕಾನ್ಸೆಪ್ಟ್.
ಬಾಲಿನಲ್ಲಿ ಗಾಡ್ ಹ್ಯಾಸ್ ನೋ ಡೆಫಿನೆಟ್ ಶೇಪ್, ನೋ ಸೈಜ್, ನೋ ಫ್ಯೂಚರಿಸ್ಟಿಕ್ ಅಂತ. ಯಾವುದೇ ದೇವಸ್ಥಾನದಲ್ಲಿ ಹೋದ್ರು ಯಾವುದೇ ಮೂರ್ತಿ ಆರಾಧನೆ ಎಲ್ಲೂ ಇಲ್ಲ. ಅಂದರೆ ಇಟ್ಸ್ ಲೈಕ್ ಲಿಂಗಾಯತಿಸಮ್ ಓನ್ಲಿ. ಎಲ್ಲೂ ಮೂರ್ತಿ ಆರಾಧನೆ ಬಾಲಿನಲ್ಲಿ ಎಲ್ಲೂ ಇಲ್ಲ. ಲಿಂಗಾಯತರಲ್ಲೂ ಕೂಡ ಮೂರ್ತಿ ಆರಾಧನೆ ಇಲ್ಲ. ಅಂದರೆ ಪೀಠ, ಇಷ್ಟಲಿಂಗ ನೀವೇನು ಇಟ್ಕೊಂಡಿದ್ದೀರೋ ಅದೇ ರೀತಿಯಲ್ಲಿ ಪೀಠ, ಎಲ್ಲ ಕಡೆ ಒಂದು ಪೀಠ ಮಾಡಿದ್ದಾರೆ. ನೀವು ಅಲ್ಲಿ ದೇವ್ರ ಮುಂದೆ ಆ ಪೀಠದಲ್ಲಿ ಕೂತ್ಕೊಂಡಿದ್ದರೆ ನೀವು ಮನಸ ವಾಚ ದೇವರನ್ನ ಕರೆಸ್ತೀರಾ, ಆ ಪೂಜೆ ಮಾಡ್ತೀರಾ ದೇವರಿಗೆ, ನಿಮ್ಮ ಪ್ರೇಯರ್ ಆದಮೇಲೆ ನಮಸ್ಕಾರ ಮಾಡಿ ಎದ್ದು ಬರ್ತೀರಾ. ಸೊ ಅಲ್ಲಿಗೆ ದಿಸ್ ಈಸ್ ಇನ್ಕ್ಲೂಡಿಂಗ್ ದಿ ಮದರ್ ಟೆಂಪಲ್ ಆಫ್ ಬಾಲಿ. ಯಾವುದೇ ದೇವಸ್ಥಾನದಲ್ಲಿ ಯಾವುದೇ ಮೂರ್ತಿಗಳು ಇಲ್ಲ. ಆದರೆ ಪುರಾತನ ಕಾಲದಿಂದ ಗಣಪತಿ ವಿಗ್ರಹಗಳು ಈಗಿನ ಸುಮಾರು ಶತಮಾನಗಳಿಂದ ದುರ್ಗಾ, ಸರಸ್ವತಿ ಇದೆಲ್ಲಿದೆ. ಮತ್ತೊಂದು ಮುಖ್ಯವಾದ ವಿಷಯ ನಿಮಗೆ ತಿಳಿಸ್ಲೇಬೇಕು, ನನ್ನ ಹತ್ರ ಕೆಲವು ಕ್ಲಿಪ್ಪಿಂಗ್ಸ್ ಇದ್ದರೆ ಕೊಡ್ತೀನಿ. ಬಾಲಿನಲ್ಲಿ ಶಿವರಾತ್ರಿ ಮಾಡ್ತೀವಿ. ನಮ್ಮ ಶಿವರಾತ್ರಿಗೂ ಅವರ ಶಿವರಾತ್ರಿಗೂ ಎಕ್ಸಾಕ್ಟ್ಲಿ 1 ಮಂತ್ ಡಿಫ್ರೆನ್ಸು. ಬಾಲಿನೀಸ್ ಪೀಪಲ್ ಏನು ಮಾಡ್ತಾರೆ, ದೇ ಫಾಲೋ ದಿ ಲೂನಾರ್ ಕ್ಯಾಲೆಂಡರ್. ಅಂದರೆ ನಿಮ್ಮ ಹುಟ್ಟುಹಬ್ಬ ವರ್ಷಕ್ಕೆ 2 ಸತಿ ಬರುತ್ತೆ. ಪ್ರತಿಯೊಂದು ಹಬ್ಬ ವಿಚಾರಗಳು ಎಲ್ಲವೂ ವರ್ಷಕ್ಕೆ ರಿಪೀಟ್ ಆಗುತ್ತೆ 2 ಸತಿ. ಸೊ ಬಾಲಿನಲ್ಲಿ ಪ್ರತಿಯೊಂದು ಇಟ್ ಹ್ಯಾಪನ್ಸ್ ಟ್ವೈಸ್ ಎ ಇಯರ್ ಬಿಕಾಸ್ ದೇ ಫಾಲೋ ದಿ ಲೂನಾರ್ ಕ್ಯಾಲೆಂಡರ್. ಆಮೇಲೆ ಶಿವರಾತ್ರಿನ ಬಹಳ ಸೊಗಸಾಗಿ ಮಾಡ್ತಾರೆ, ಜಾಗರಣೆ ಮಾಡ್ತಾರೆ. ಸೊ ನಮ್ಮ ಶಿವನ ಒಂದು ಸಂಸಾರವೆಲ್ಲ ಬಿಟ್ಟು ಸ್ಮಶಾನದಲ್ಲಿ ಭಸ್ಮಧಾರಿಯಾಗಿ ಹೇಗಿರ್ತಾನೋ ಅದನ್ನು ಸ್ವಲ್ಪ ಕಲ್ಟಿನವ್ರು ಇಟ್ಕೊಂಡಿದ್ದಾರೆ. ಆಮೇಲೆ ಈ ಒಂದು ನಮ್ಮ ಬೇಡರ ಕಣ್ಣಪ್ಪನ ಕಥೆ ಕೂಡ ಅಲ್ಲಿದೆ. ಅಂದರೆ ಇದೆಲ್ಲ ನಮ್ಮದೆಲ್ಲ ಒಂದೇ ಆಗಿತ್ತು ಅಂತ ನನಗೊಂದು ಪರಿಕಲ್ಪನೆ ಬರ್ತಿದ್ರಿಂದ ಜಾಗ್ರಫಿಕಲಿ ಬಾಲಿ ಮೈಟ್ ಬಿ ಇನ್ಕ್ಲೂಡೆಡ್ ಇನ್ ಇಂಡಿಯಾ ಅಂತ ನನಗೆ ಬಾಲಿ, ಕಂಬೋಡಿಯಾ, ಲಾವೋಸು, ಮಲೇಷ್ಯಾ, ಸಿಮ್ ರೀಪು ಇವೆಲ್ಲ ಮೋಸ್ಟ್ಲಿ ಒಂದೇ ಪ್ರಾಂತ್ಯವಾಗಿತ್ತು. ದ ಬಿಗ್ ಬ್ಯಾಂಗ್ ಥಿಯರಿ ಆದಮೇಲೆ ಇದೆಲ್ಲ ಆಗಿರ್ಬೋದು ಅಂತ ನನ್ನ ಒಂದು ಪರಿಕಲ್ಪನೆ. ಅದು ಶಿವರಾತ್ರಿಯನ್ನು ಬಹಳ ಸೊಗಸಾಗಿ ಸಾವಿರಾರು ಜನಗಳು ಸೇರಿ ಮಾಡ್ತೀವಿ. ಸೊ ತಮಗೆ ಗೊತ್ತಾಗಲಿ ಅಂತ ಹೇಳ್ತಾ ಇದ್ದೀನಿ, 2 ವರ್ಷದ ಹಿಂದ್ಗಡೆ ನಾವು ಶಿವರಾತ್ರಿಯಲ್ಲಿ ಅಭಿಷೇಕನೂ ಮಾಡಿದ್ದೀವಿ ಅಲ್ಲಿ. ಅಂದರೆ ನಾನು ಯಾವುದೇ ಕಾರಣಕ್ಕಾಗಿ ನಮ್ಮ ಇಂಡಿಯನ್ ಸಿಸ್ಟಮ್ ಆಫ್ ರಿಲಿಜನ್ ಆಗಲಿ ಆಚಾರ ವಿಚಾರಗಳನ್ನ ಇಂಪ್ಲಿಮೆಂಟ್ ಮಾಡೋಕ್ಕೆ ಹೋಗಿಲ್ಲ. ಅವ್ರದ್ದೇ ಒಂದು ಪದ್ಧತಿಯಲ್ಲಿ ಅವರೊಟ್ಟಿಗೆ ಇದ್ದು ಅವರನ್ನೇ ಅಳವಡಿಸಿ ಯಾವುದು ಹೇಗೆ ಮಾಡಬಹುದು ಒಂದು ಸ್ವಲ್ಪ ನವೀಕರಣ ಮಾಡ್ಕೊಂಡು ಅದನ್ನು ಸ್ವಲ್ಪ ಫೈನ್ ಟ್ಯೂನಿಂಗ್ ಅಂತ ಹೇಳ್ತೀವಿ, ಅದನ್ನು ಮಾಡ್ತಾ ಹೋಗ್ತಾ ಇದ್ದೀನಿ. ಇವತ್ತು ನಾನು ಯಾವುದು ಇಂಡಿಯನೈಸೇಷನ್ ಯಾರನ್ನೂ ಮಾಡ್ತಾ ಇಲ್ಲ, ಅದರಿಂದ ಜನಗಳು ನಾನು ಒಪ್ಕೊಂಡಿದ್ದಾರೆ. ಯು ಹ್ಯಾವ್ ಅಡಾಪ್ಟೆಡ್, ಯು ಹ್ಯಾವ್ ಅಡ್ಜಸ್ಟೆಡ್ ಟು ದೇರ್ ಕಲ್ಚರ್ ವಿತೌಟ್ ಇಂಪ್ಲಿಮೆಂಟಿಂಗ್ ಅವರ್ ಟೆಂಪಲ್ ಕಲ್ಚರ್ ಆರ್ ಗಾಡ್ಸ್ ಕಲ್ಚರ್. ಇನ್ನೊಂದಲ್ಲಿ ಈ ಸ್ಟಾರ್ ಹೋಟೆಲ್ಗಳನ್ನು ಬಿಟ್ಟರೆ ರೆಸ್ಟ್ ಆಫ್ ದ ಥಿಂಗ್ ಎವ್ರಿಥಿಂಗ್ ಈಸ್ ನೇಚರ್. 3 ಅಂಶಗಳನ್ನು ಹೇಳ್ತಾರಲ್ಲ, ಮನುಷ್ಯ ಮತ್ತು ದೇವರು, ಮನುಷ್ಯ ಮತ್ತು ಪ್ರಕೃತಿ, ಮನುಷ್ಯ ಮತ್ತು ಅವನ ಆತ್ಮ. ಪ್ರೊಫೆಸರ್ ಅವರ ಭಾಳ ಚೆನ್ನಾಗಿ ಹೇಳಿದ್ರಿ ವಿಷಯ ನೀವು. ಇಟ್ಸ್ ವೆರಿ ಕರೆಕ್ಟ್. ಇದಕ್ಕೆ ತ್ರಿಹಿತ ಕಾರಣ. ತ್ರಿಹಿತ ಕಾರಣ ಇಸ್ ದಿ ಫಿಲಾಸಫಿ ಆಫ್ ಬಾಲಿ. ಪಂಚಶೀಲ ಒಂದು, ಪಂಚಶೀಲ ಅದು ರಾಷ್ಟ್ರೀಯ ನ್ಯಾಷನಲ್ ಪಾಲಿಸಿ, ಕಾನ್ಸ್ಟಿಟ್ಯೂಷನಲ್ ಪಾಲಿಸಿ. ಈ ತ್ರಿಹಿತ ಕಾರಣ ಈಗ ನಮ್ಮ ಕರ್ನಾಟಕ ಸ್ಟೇಟ್, ನಮ್ಮ ಸ್ಟೇಟ್ ಫಿಲಾಸಫಿ ಅದು. ಸೊ ಕರ್ನಾಟಕ ಹೇಗೋ ನಾವು ಸ್ಟೇಟ್ ಅನ್ನ ಅಲ್ಲಿ ಪ್ರಾವಿನ್ಸ್ ಅಂತ ಕರಿತೀವಿ. ಸೊ ಈ ಸ್ಟೇಟ್ ಫಿಲಾಸಫಿ ಬಂದ್ಬಿಟ್ಟು ತ್ರಿಹಿತ ಕಾರಣ. ಬಾಲಿದು ಇಂಡೋನೇಷ್ಯಾದ್ದು ಪಂಚಶೀಲ. ಬಟ್ ಪಂಚಶೀಲ ಜೊತೆಗೆ ತ್ರಿಹಿತ ಕಾರಣ. ಏನದು ತ್ರಿಹಿತ ಕಾರಣ? ಎಕ್ಸಾಕ್ಟ್ ಆಗಿ ನೀವು ಹೇಳಿದ್ರಲ್ಲ, ಮ್ಯಾನ್ ಟು ಮ್ಯಾನ್, ನೇಚರ್ ಟು ನೇಚರ್, ಅಂಡ್ ವಿ ಆಲ್ಸೋ ಆಲ್ ಇನ್ವಾಲ್ವ್ಡ್ ಇನ್ ಆಲ್ ದಿ ಪಂಚಮಹಾಭೂತಾಸ್ ಅಂತ ಪ್ರತಿಯೊಂದನ್ನು ನೀವು ಬಹಳ ಸೊಗಸಾಗಿ ನೀವು ನನಗಿನ ಚೆನ್ನಾಗಿ ಹೇಳಿದ್ರಿ ಕನ್ನಡದಲ್ಲಿ. ಅದು ಬಹಳ ಕರೆಕ್ಟ್ ಆಗಿ ಹೇಳಿದ್ರಿ. ಯಾಕಂದ್ರೆ ನಾನು ಗೈಡ್ ಹೇಳೋದನ್ನ ಬಹಳ ಸೀರಿಯಸ್ಲಿ ಕೇಳಿಸ್ಕೊಂಡೆ. ನಮ್ಮಲ್ಲಿ ಕೂಡ ದೇಹ ಪ್ರಕೃತಿ, ದೇಹ ಮನಸ್ಸು, ದೇಹ ಮತ್ತು ದೇವರು. ಪರ್ಫೆಕ್ಟ್. ದಿಸ್ ಇಸ್ ತ್ರಿಹಿತಕರಣ. ಇದೇ ತ್ರಿಹಿತಕರಣ. ಅಂದರೆ ನಾವು ಹೌ ವಿ ಆರ್ ಇನ್ವಾಲ್ವ್ಡ್ ಇನ್ ದ ನೇಚರ್. ಇಫ್ ಯು ಇನ್ವಾಲ್ವ್ ಇನ್ ನೇಚರ್, ವಾಟ್ ನೇಚರ್ ವಿಲ್ ಗಿವ್ ಬ್ಯಾಕ್ ಟು ಯು. ಅಂದರೆ ನೀನು ನ್ಯೂಟನ್ಸ್ ಥರ್ಡ್ ಲಾ ಆಫ್ ಮೋಷನ್, ಎವ್ರಿ ಆ್ಯಕ್ಷನ್ ಇಸ್ ಈಕ್ವಲ್ ಅಂಡ್ ಅಪೋಸಿಟ್ ರಿಯಾಕ್ಷನ್ ಅಂತ ಹೇಳ್ತಾರೆ. ಅದೇ ಥರ ಈ ತ್ರಿಹಿತಕರಣ ಬೇಸ್ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ಪ್ರೊಫೆಸರ್ ಅವರೇ, ಪ್ರತಿಯೊಬ್ಬರು ಈ ತ್ರಿಹಿತಕರಣನ ಪಾಲಿಸಿ ಮಾಡ್ತಾ ಇದ್ದಾರೆ. ಪಾಲಿಸಿಯಿಂದ ಮಾಡಿಕೊಂಡು ಸುಮ್ಮನೆ ಅಲ್ಲಿ ಬೋರ್ಡ್ ಹಾಕಿ ಬಿಟ್ಟಿಲ್ಲ. ಅಲ್ಲಿ ನಮ್ಮಂಗೆ ಬರೀ ಕಾಯಕ ಬೋರ್ಡ್ ಹಾಕಿದ್ದಿಲ್ಲ, ಬೋರ್ಡ್ ಹಾಕ್ತಿದ್ರು ನಡೆಯುತ್ತೆ. ಪ್ರಾಕ್ಟೀಸ್ ನೀವು ನೋಡಿದ್ದೀರಾ, ರಾತ್ರಿ ಒಂದು 12 ಗಂಟೆಗೆ ಒಂದು ಸಿಗ್ನಲ್ ಹಾಕಿರುತ್ತೆ, ಒಂದು ಹೊತ್ತು ಟ್ರಾಫಿಕ್ ದ್ವೀಪ ಇರುತ್ತಲ್ಲ, ರೆಡ್ ಲೈಟ್ ಟ್ರಾಫಿಕ್ ಸಿಗ್ನಲ್ ಲೈಟ್ಸು. 12 ಗಂಟೆ 1 ಗಂಟೆ ಆಗುತ್ತೆ. 1 ಗಂಟೆ ಆದರೆ ಒಂದೇ ಒಂದು ಮೋಟರ್ ಸೈಕಲ್ ಇರ್ತಾನೆ ಅಂತ ಒಂದೇ ಒಂದು ಕಾರ್ ಇರ್ತಾನೆ, ಅವ್ನು ನಿಂತಿರ್ತಾನೆ, ಎಲ್ಲ ರೋಡು ಖಾಲಿ ಇರುತ್ತೆ. ಅಂದರೆ ಯಾರು ಲಾನ್ ಬ್ರೇಕ್ ಮಾಡಲ್ಲ. ವಿ ಡೋಂಟ್ ನೀಡ್ ಹ್ಯೂಮನ್ ಪೊಲೀಸಿಂಗ್.
ಹ್ಯೂಮನ್ ಪೊಲೀಸಿಂಗ್ ಬೇಕಾಗಿಲ್ಲ. ನೀವು ನೋಡಿರ್ತೀರ ಜಾಸ್ತಿ ಪೊಲೀಸ್ನವ್ರು ಇರೋದಿಲ್ಲ. ಇಲ್ಲ ಏನು ಪೊಲೀಸ್ ಇಲ್ಲ, ಏನು ಪ್ರೊಡಕ್ಷನ್. ಏನಂತಂದ್ರೆ ಅವರೆಲ್ಲರೂ ಫಾಲೋ ಮಾಡ್ತಾರೆ ಸ್ಟ್ರಿಕ್ಟ್. ಅಂದ್ರೆ ಮನೆಯಿಂದ ಚಿಕ್ಕ ಬಾಲಕರಿಂದ ಅದು ಅಡಾಪ್ಟ್ ಆಗಿ ಬಂದ್ಬಿಟ್ಟಿರುತ್ತೆ. ಇದು ಮಾಡಿದ್ರೆ ತಪ್ಪು, ಅವನೊಬ್ಬನಿರುವ ಅಂತ ಇಟ್ಸ್ ಅಬ್ಸರ್ವ್ಡ್ ಬೈ ಗಾಡ್ ಅಂತ ಒಂದು ಇಚ್ಛೆ ಇದೆ. ಅದರಿಂದ ಏನೇ ಮಾಡಿದ್ರು ಅಪ್ಪಿ ತಪ್ಪು ಮಾಡಿದರೂ ಸಹ ತಂದೆ ತಾಯಿಗಳ ಬಳಿಗೆ ಮಕ್ಕಳು ಅದನ್ನು ಹೇಳ್ಕೊಂಡು ಅದಕ್ಕೆ ಪ್ರಾಯಶ್ಚಿತ್ತ ನಾನು ಈಗ ಮಾಡಿಬಿಟ್ಟೆ ಅಂತ ಹೇಳ್ಕೊಂಡು ಬರ್ತಾರೆ ಹೊರತು. ಅದೇ ಪೆನ್ ಸಿಕ್ಕದಕ್ಕೆ ಪ್ರಾಯಶ್ಚಿತ್ತ ಮಾಡ್ಕೊಳ್ತಾರೆ ಅಂದ್ರೆ ನಮ್ಮಲ್ಲಿ ಇಲ್ಲಿ ಬಿಟ್ಟು ಹೋದ್ರೆ ಎತ್ಕೊಂಡು ಹೋಗ್ಬಿಡ್ತಾರೆ. ಸಿ ಮೋಸ್ಟ್ ಆಫ್ ದ ಥಿಂಗ್ಸ್ ಆರ್ ಲಾಸ್ಟ್ ಆ್ಯಂಡ್ ವಿ ನೆವರ್ ಗೆಟ್ ದೆಮ್ ಬ್ಯಾಕ್. ಯಾರು ವಾಪಸ್ ಕೊಡೋದೇ ಇಲ್ಲ. ನಾವು ಬೇರೆಯವ್ರ ವಸ್ತುಗಳನ್ನ ಲಪ್ಟಾಯಿಸೋದಕ್ಕೆ ನಮ್ಗೆ ಪಾಪ ಪ್ರಜ್ಞೆ ಅನ್ನೋದು ಇಲ್ಲ. ಬಟ್ ನನಗೆ ಆಶ್ಚರ್ಯ ಆಯಿತು, ಆ ಹಣದ ಇನ್ಸಿಡೆಂಟ್ ಕೇಳಿದ್ದೆ. ಆ ಪೆನ್ ಕಳಿತು, ನಿಮ್ಗೆ ನಾ ಸಹಜವಾಗಿ ಹೇಳಿದೆ ದಟ್ ವಾಸ್ ಇಂಪಾರ್ಟೆಂಟ್ ಪೆನ್ ಐ ಹ್ಯಾವ್ ಲಾಸ್ಟ್ ಅಂತ. ಆಮೇಲೆ ಮರ್ತೆ ನಾನು, ಹೋಗ್ಬಿಡು ಒಂದು ಪೆನ್ನಿಗೆ ಯಾಕಷ್ಟು ಸ್ಟ್ರಗಲ್ ಮಾಡೋದಂತ. ಬಟ್ ನೀವು ಈ ಘಟನೆಯನ್ನು ಹೇಳಿದಾಗ ಐ ರಿಯಲಿ ಫೀಲ್ ವಂಡರ್ ಅಬೌಟ್ ದೆಮ್. ದಟ್ ವಾಸ್ ಹ್ಯಾಪನ್. ಆ್ಯಂಡ್ ಆಮೇಲೆ ಜೊತೆಗೆ ತ್ರಿಹಿತಕರಣ ಪಂಚಶೀಲ ಅಂತಿದೆಯಲ್ಲ, ಇದು ಎರಡೂ ಭಾಳ ಸೊಗಸಾಗಿದೆ. ಆಮೇಲೆ ಇನ್ನೊಂದು ಮುಖ್ಯವಾಗಿ ಬರ್ತಾರೆ ಕರ್ಮಫಲ. ಹಾಂ, ಈ ಕರ್ಮಫಲ ಅನ್ನೋದು ಪ್ರತಿಯೊಬ್ಬ ಬಾಲಿನೀಸ್ ಮನೆಯಲ್ಲೂ ತುಂಬ ಅಡಕವಾಗಿರುತ್ತೆ. ಏನಂತಾರೆ ಕರ್ಮಫಲ? ಕರ್ಮಫಲ ಅಂದರೆ ನೀನು ಏನಾದ್ರು ತಪ್ಪು ಮಾಡಿದ್ರೆ ನೀನು ಅಲ್ಲೇ ಸಿಗತ್ತೆ. ಹಬ್ಬಕ್ಕೆ ತಂದ ಹರಿಕೆಯ ಕುರು, ಹಬ್ಬಕ್ಕೆ ತಂದ ಹರಿಕೆಯ ಕುರಿ ತೋರಣಕ್ಕೆ ತಂದ ತಳಿರ ಮೇಹಿತಿತ್ತು. ಕೊಂದವರು ಉಳಿದರೆ, ನನಗೆ ತಪ್ಪಾಗಿದ್ದ ವಚನ ಮಾಡಿ, ಕೊಂದವರು ಉಳಿದರೆ ಅದಂದೇ ಹುಟ್ಟಿತ್ತು ಅದಂದೇ ಸತ್ತಿತ್ತು. ಸ್ಥಾವರಕ್ಕೆ ಅಳಿವಿಂಟು ಕೊಂದವರು ಉಳಿದರೆ ಕೂಡಲ ಸಂಗಮ ದೇವ. ಈ ಪಾಲಿಸಿನ ಅವ್ರು ಭಾಳ ರೀತಿಯಾಗಿ ಫಾಲೋ ಅಪ್ ಮಾಡಿಬಿಟ್ಟಿದ್ದಾರೆ. ಅಂದರೆ ನಾನು ಏನಾದ್ರು ಮಾಡಿದ್ರೆ ಹಿಂದ್ಗಡೆ ಇದೊಬ್ಬ ಮೇಲೆ ಅವನು ಕತ್ತಿ ಬೀಸ್ತಾ ಇದ್ದಾನೆ ನನ್ನ ಮೇಲೂ ಅಂತ, ಕರೆಕ್ಟಾಗಿ ಹೊಡಿತಾನೆ ಅಂತ. ನಾನು ಇವತ್ತು ನಿನಗೆ ಹೊಡೆದ್ರೆ ನನಗೆ ಇನ್ನೊಬ್ಬ ಮೇಲೆ ಇತ್ತಿದ್ದಾನೆ, ನನ್ನ ಮೇಲೆ ಆಲ್ರೆಡಿ ರೆಡಿಯಾಗಿದೆ ಅಂತ ಒಂದು ಪಾಲಿಸಿ ಅವ್ರಿಗೆ ಬಹಳ ಚೆನ್ನಾಗಿ ಮನದೊಳಗೆ ಅರಿವು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಭಾಳ ಚೆನ್ನಾಗಿ ಅರಿವಾಗಿದೆ ಅದು. ಅದೇ ಆ ಕರ್ಮಫಲ, ತ್ರಿಹಿತಕರಣ, ಈ ಪಂಚಶೀಲ, ಇವೆಲ್ಲ ಕಾರಣಗಳಿಂದ ಬಹಳ ಒಂದು ವಿಭಿನ್ನವಾದ ರೀತಿಯಲ್ಲಿ ಈ ದೇವಸ್ಥಾನಗಳಲ್ಲೂ ಅಷ್ಟೇ, ನಮ್ಮ ಈ ಹಿಂದೂ ಧರ್ಮದಲ್ಲೂ ಹಾಗೆ ಇಲ್ಲೂ ನೋಡಿ. ಈಗ ನಮ್ಮ ಒಂದು ನಾನು ಯಾರನ್ನೂ ಕ್ರಿಟಿಸೈಸ್ ಮಾಡ್ತಾ ಇಲ್ಲ, ಸೊ ಯಾವ ಧರ್ಮದ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಬಟ್ ನಾನೇನು ಹೇಳ್ತೀನಿ ಅಂದರೆ, ಇವಾಗ ಒಂದು ಮುಸಲ್ಮಾನ ಧರ್ಮದ ಟೈಮಲ್ಲಿ ನಮಾಜ್ ಟೈಮ್ನಲ್ಲಿ ಹೋದರೆ ಪ್ರತಿಯೊಬ್ಬರು ಆ ಟೈಮಲ್ಲಿ ಕರೆಕ್ಟಾಗಿ ನಮಾಜ್ ಮಾಡ್ತಾರೆ, ಸೈಲೆಂಟಾಗಿರ್ತಾರೆ. ಚರ್ಚ್ ಒಳಗಡೆ ಹೋದರೆ ಒಂದು ಮಾಸ್ ಆಗ್ತಿದ್ರೆ ಕ್ಲೀನಾಗಿ ಎಲ್ಲ ಸೈಲೆಂಟಾಗಿ ಕೂತ್ಕೊಂಡಿರ್ತಾರೆ. ಮಾಸ್ನ ತೆಪ್ರೆ ಗೋ ಅಲಾಮ್. ಒಂದು ಗುರುದ್ವಾರಾಗೆ ಹೋದ್ರೆ ಆ ಟೈಮಲ್ಲಿ ಪ್ರೇಯರ್ ಟೈಮಲ್ಲಿ ಎಲ್ಲ ಕೂತ್ಕೊಂಡು ಗುರುಕಂತೂ ಮಾಡ್ತಾ ಇರ್ತಾರೆ. ನಮ್ಮ ದೇವಸ್ಥಾನಗಳಲ್ಲಿ ಹೋದರೆ ಏನೇನು ಯಾರು ಏನೇನೋ ಮಾಡ್ಕೊತಾ ಇರ್ತಾರೆ. ಗಂಟೆ ಡಿಸ್ಟರ್ಬೆನ್ಸು ಎಲ್ಲ ನಡೀತಾ ಇರುತ್ತೆ, ಎಲ್ಲ ಆಗ್ತಾ ಇರುತ್ತೆ. ಇದು ಬರೇ ದೇವಸ್ಥಾನದ ಮಾತಲ್ಲ, ಇದು ಒಂದು ಮನೆಯಲ್ಲೇ ಒಂದು ಕಾರ್ಯಕ್ರಮ ಆಗಲಿ, ಒಂದು ಪೂಜೆ ಪುನಸ್ಕಾರಗಳಾಗಲಿ, ಯಾವುದೇ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳೇ ಅಂದರೆ ಗಲೀಜು ಎಲ್ಲ ನಡೀತಾ ಇರ್ತವೆ. ಪೊಲ್ಯೂಷನ್, ಎವ್ರಿಥಿಂಗ್ ಇಸ್ ಹ್ಯಾಪನಿಂಗ್ ಎಟ್ ಎ ಟೈಮ್. ಅಂದರೆ ಒಂದು ಸಂತೆ ಹತ್ರ ಎಲ್ಲ ನಡೀತಾ ಇರ್ತಲ್ಲ. ಬಟ್ ಅಲ್ಲಿ ಬಾಲಿನಲ್ಲಿ ನೀವು ಬಹಳ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ಪ್ರತಿನಿತ್ಯ ಪ್ರತಿಯೊಬ್ಬರು ಇವತ್ತು ಒಂದು ಧಾರಾವಾಹಿ ಏನಪ್ಪ ಅಂದರೆ ನ್ಯಾಷನಲ್ ಲ್ಯಾಂಗ್ವೇಜ್ ಥರ 6 ಗಂಟೆಗೆ ಗಾಯತ್ರಿ ಮಂತ್ರ, 12 ಗಂಟೆಗೆ ಗಾಯತ್ರಿ ಮಂತ್ರ, ಸಂಜೆ 6 ಗಂಟೆ. ಇದಕ್ಕೆ ತ್ರಿಸಂಧ್ಯಾ ಅಂತ ಹೇಳ್ತಾರೆ. ನಾವು ತ್ರಿಸಂಧ್ಯಾ ಅಂದ್ಬಿಟ್ಟು ಬ್ರಾಹ್ಮಣರು ಬಿಟ್ಟಿದ್ದೆ. ಬ್ರಾಹ್ಮಣರು ನನಗೆ ಎಷ್ಟು ಜನ ತ್ರಿಸಂಧ್ಯಾ ಮಾಡ್ತಾರೆ ನನಗಂತೂ ಗೊತ್ತಿಲ್ಲ. ಆದರೆ ನೀವು ಮೊನ್ನೆ ತುಂಬ ಸೊಗಸಾಗಿ ಯಾವುದೋ ಒಂದು ಭಾಷಣದಲ್ಲಿ ನಿಮ್ಗೆ ಕೇಳಿದೆ, ಲಿಂಗಾಧಾರಣೆ ಮಾಡ್ಕೊಂಡು ಲಿಂಗ ಎಲ್ಲ ಗೂಟಕ್ಕೆ ಹಾಕ್ಬಿಟ್ಟು ಹೋಗ್ಬಿಡ್ತಾರೆ ಅಂತ. ಸೊ ಆ ಥರ ಅಲ್ಲ, ಏನೂ ಇಲ್ಲ. ಅಂದರೆ ಇದನ್ನು ಪ್ರತಿಯೊಬ್ಬರು ಚೆನ್ನಾಗಿ ಆ ಬ್ಲಡ್ ಒಳಗಡೆ ಹೋಗ್ಬಿಟ್ಟಿದೆ. ಇನ್ ದರ್ ಡಿ ಎನ್ ಎ. ಸೊ ನಾನು ನೋಡ್ತೀನಲ್ಲ ಈ ಪ್ರೇಯರ್ ಮಾಡೋ ಟೈಮಲ್ಲಿ ವಸ್ತ್ರಾಧಾರಣೆ ಪ್ರತಿಯೊಬ್ಬರು, ಒಂದು ಮೇಲ್ ಒಂದು ಫಿಮೇಲ್, ಒಂದು ಸ್ತ್ರೀಲಿಂಗ ಒಂದು ಪುಲ್ಲಿಂಗ, ಹೇಗೆ ಡ್ರೆಸ್ ಮಾಡ್ಕೊಬೇಕು ಪರ್ಫೆಕ್ಟಾಗಿ ಡ್ರೆಸ್ ಮಾಡ್ಕೊತಾರೆ. ಒಬ್ಬರೇ ಒಬ್ಬರು ಪ್ರೀಸ್ಟ್ ಪ್ರೇಯರ್ ಲೀಡ್ ಮಾಡ್ತಾರೆ. ಪ್ರತಿಯೊಬ್ಬರು ಸಾವಿರಾರು ಜನ ಒಟ್ಟಿಗೆ ಒಮ್ಮೆಲೆ ಕೂತ್ಕೊಂಡು ರಸ್ತೆಗಳಲ್ಲಿ ಭಾಳ ಸೊಗಸಾಗಿ ಪ್ರೇಯರ್ ಮಾಡ್ತಾ ಇರ್ತಾರೆ. ಗಾಯತ್ರಿ ಮಂತ್ರ ಅಲ್ಲಿ ತುಂಬ ಪಾಪ್ಯುಲರ್ ಇದೆ. ಗಾಯತ್ರಿ ಮಂತ್ರ ಪ್ರತಿಯೊಬ್ಬರು ಗಾಯತ್ರಿ ಮಂತ್ರ ಬರೋದಿರೋಂಥ ಬಾಲಿನೀಸ್ ಯಾರೂ ಇಲ್ಲ. ಇಲ್ಲಿ ಸಿಂಬೋಲ್ ಏನು ತಲೆ ಮೇಲೆ ಇದನ್ನು ಹಾಕ್ತಾರಲ್ಲ, ಇದನ್ನು ಉಡಾಂಗ್ ಅಂತ ಹೇಳ್ತಾರೆ. ಇದು ಒಂದು ಒಂದು ಬಾಲಿಯ ಸಂಸ್ಕೃತಿಯ ಪದ್ಧತಿಯ ಡ್ರೆಸ್ಸು. ಸೊ ಇದಕ್ಕೆ ಸ್ಲಾಂಗ್ ಅಂತ ಹೇಳ್ತಾರೆ. ನಾರ್ಮಲಿ ಇದು ಒಂದು ಶೈಲಿಯ ಬಟ್ಟೆ. ಸೊ ಇದಿಸ್ ಉಡಾಂಗ್ ಅಂತ. ಇದು ಇಂಡೋನೇಷ್ಯಾದಲ್ಲಿ ಬಾಲಿನಲ್ಲಿ ಮಾತ್ರ ಅಲ್ಲ, ಇಡೀ ಇಂಡೋನೇಷ್ಯಾದಲ್ಲಿದೆ. ಮತ್ತು ಈ ಹ್ಯಾಟ್ ಸ್ಟೈಲ್ ಕೆಲವು ಬಾಲಿನಿಸ್ತು ಮತ್ತು ಜಾವನೀಸ್ತು, ಕೆಲವು ಸ್ಟೈಲ್ ಮಾತ್ರ ಚೇಂಜ್ ಆಗುತ್ತೆ. ಇದು ನಮ್ಮಲ್ಲೂ ಇದೆಯಲ್ಲ, ನಾರ್ತ್ ಇಂಡಿಯನ್ ಕ್ಯಾಪು, ಸೌತ್ ಇಂಡಿಯನ್ ಕ್ಯಾಪ್ಸು, ಆ ಥರ ಪೇಟೆಗಳು ವಿಚಿತ್ರವಾಗಿ ಚೇಂಜ್ ಆಗ್ತಾ ಇರುತ್ತೆ. ಬಟ್ ಸರ್ವೇ ಸಾಮಾನ್ಯವಾಗಿ ಎಲ್ಲರೂ ಹಾಕ್ಕೊತಾರೆ. ಬಟ್ ಏನಪ್ಪ ಅಂತಂದರೆ ಪ್ರೇಯರ್ಗೆ ಹೋಗೋರು ಪ್ರೇಯರ್ಗೆ ಹೋಗ್ತಾ ಇದ್ದಾರೆ ಅಂತ ಗೊತ್ತಾಗತ್ತೆ. ಅಂದರೆ ಕಾಮನ್ ಡ್ರೆಸ್ಸು. ಮತ್ತೊಂದು ಏನಪ್ಪ ಅಂದರೆ ಯಾವುದೇ ಆದಂಥ ವಾಟ್ ಟು ಕಾಲ್ ಜಾತಿ ಭೇದ ಭಾವ ಇಲ್ಲ. 100% ಇಲ್ಲವೇ ಇಲ್ಲ. ಇದೆ ವರ್ಣ ಪದ್ಧತಿ ಅಲ್ಲೂ ಇದೆ, ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅಂತ.
ಬಟ್ ಯಾವುದು ಇಟ್ ಇಸ್ ನಾಟ್ ವೆರಿ ರಿಜಿಡ್. ಇಟ್ಸ್ ವೆರಿ ಫ್ಲೆಕ್ಸಿಬಲ್, ವೆರಿ ಫ್ಲೆಕ್ಸಿಬಲ್. ಆಮೇಲೆ ನಾವು ಹೇಳ್ದಲ್ಲ ಈ ಹಿಂದೂ ಮುಸ್ಲಿಂ ಬಗ್ಗೆ ಬಾಂಧವ್ಯದ ಬಗ್ಗೆ ನೀವು ಹೇಳ್ತಾ ಇದ್ರಿ, ಈ ಸೈಲೆಂಟ್ ಡೇ ಬರುತ್ತಲ್ಲ, ಸೈಲೆಂಟ್ ಡೇ ಬಂದಾಗ ನಮ್ಮ ಮುಸ್ಲಿಂ ಸಹೋದರರು, ಇಸ್ಲಾಂ ಸಹೋದರರು ಅಂದು ದಿನ ಆ ಅಜಾನ್ ಕಾಲ್ ಮಾಡ್ತಾರೆ ನೋಡಿ, ಅವತ್ತು ಸ್ಪೀಕರ್ ಯೂಸ್ ಮಾಡೋದಿಲ್ಲ ನೋಡಿ, ಡಿಸ್ಟರ್ಬ್ ಆಗುತ್ತೆ, ನಮ್ಮ ಬೇರೆ ಸಹೋದರಿಗೆ ತೊಂದರೆ ಆಗುತ್ತೆ, ಅದು ಮಾಡಬಾರ್ದು ಅಂತ ದೇ ಫಾಲೋ ದ ರೂಲ್ ಆಫ್ ದ ಲ್ಯಾಂಡ್. ಮಾಡಲ್ಲ. ಇವನ್ ದೋ ಇಟ್ಸ್ 98% ಆ್ಯಕ್ಚುಲಿ 90% ಇಸ್ಲಾಂ ಪಾಪ್ಯುಲೇಟೆಡ್ ಕಂಟ್ರಿ ಅಂತ ತಪ್ಪಾಗೋದಿಲ್ಲ. ಆದರೂ ದೇ ಫಾಲೋ ದಟ್. ಅಂದರೆ ಎರಡೂ ಧರ್ಮದಲ್ಲಿ ಕನ್ಸರ್ವೇಟಿವ್ ಮನಸ್ಥಿತಿ ಇಲ್ಲ. ಇಲ್ಲ ಐದರ್ ಇನ್ ಮುಸ್ಲಿಂ ಎಲ್ಲೂ ಫೆನೆಟಿಸಮ್ ಇಲ್ಲ, ಹಿಂದೂಸಮಲ್ಲೂ ಫೆನೆಟಿಸಮ್ ಇಲ್ಲ, ಇಸ್ಲಾಂನಲ್ಲೂ ಫೆನೆಟಿಸಮ್ ಇಲ್ಲ. ಎಲ್ಲೋ ನಾನಂತೂ ಕೇಳಿಲ್ಲ, ಒಂದು 25-27 ವರ್ಷ ಆಯ್ತು ನಾನು ಹೋಗಿ ಅಲ್ಲಿಗೆ. ನಾನು ಎಲ್ಲೂ ಈ ಥರ ಧರ್ಮದ ಬಗ್ಗೆ ನಾನು ಎಲ್ಲೂ ಕೇಳಿ ಬಂದಿಲ್ಲ ಇದುವರೆಗೂ. ಆದ್ರೂ ಭಾಳ ಎಲ್ಲೋ ರಿಮೋಟ್ ಏರಿಯಾಸಲ್ಲಿ ಪರ್ಸನ್ ಟು ಪರ್ಸನ್ ಆಗ್ಬೋದೇ ಹೊರತು ಒಂದು ಕಮ್ಯುನಿಟಿ ಟು ಕಮ್ಯುನಿಟಿ ಪ್ರಾಬ್ಲಮ್ ಆಗೋಷ್ಟು ದೊಡ್ಡದಾಗಿ ಎಲ್ಲೂ ನೋಡಿಲ್ಲ. ಯಾಕೆಂದರೆ ಇಬ್ಬರು ರೆಸ್ಪೆಕ್ಟ್ ಮಾಡ್ತಾರೆ. ಹಿಂದೂ ಫೆಸ್ಟಿವಲ್ಸಲ್ಲಿ ಅವರು ಬಂದು ನಮ್ಮನ್ನ ಸೇಫ್ ಮಾಡ್ತಾರೆ, ಅವ್ರ ಫೆಸ್ಟಿವಲ್ಸ್ ಇವ್ರು ನಿಂತ್ಕೊಂಡು ರೆಸ್ಪೆಕ್ಟ್ ಮಾಡ್ತಾರೆ. ಈ ಬಾಲಿನಲ್ಲಿ ಹೇಗೆ ಸಿಸ್ಟಮ್ ಅಂತಂದರೆ, ಹಳೆಯ ಕಾಲದ ನಮ್ಮ ಪಂಚಾಯತ್ ಸಿಸ್ಟಮ್ ಇತ್ತಲ್ಲ, ಪಂಚಾಯತ್ ಸಿಸ್ಟಮ್ ಅಂದರೆ ಪ್ರತಿಯೊಂದು ರೋಡ್ನಲ್ಲಿ ಬಂಜಾರ್ ಅಂತ ಮಾಡಿಬಿಟ್ಟಿದ್ದಾರೆ. ಬಂಜಾರ್ ಅಂದರೆ ಸಪೋಸ್ ಒಂದು ಬೀದಿನಲ್ಲಿ ಒಂದು 50-60 ಮನೆ ಇದೆ ಅಂದರೆ ಆ 50-60 ಮನೆಗೆ ಒಂದು ಪಂಚಾಯತ್ ಇರುತ್ತೆ. ಈ ಪಂಚಾಯತಿನಲ್ಲಿ 60 ಜನನೂ ಒಂದಾಯಿಸಿರ್ತಾರೆ. ಅಂದರೆ ಈಗ ನಿಮ್ಮ ಮನೇಲಿ ಏನಾದರೂ ಒಂದು ಹುಟ್ಟು, ಸಾವು, ಹಬ್ಬ, ಏನೇ ಕಾರ್ಯಕ್ರಮ ಆಗಲಿ, ನಿಮ್ಗೆ ನೋವು ನಲಿವು ನಿಮ್ಮದಾದರೆ ನಿಮ್ಮದೊಬ್ಬರಲ್ಲ ಅದು ಕಾರ್ಯಕ್ರಮ. ಈ 60 ಜನ ಈ 60 ಜನದಲ್ಲಿ ಒಬ್ಬರು ನಾಳೆ ನಮ್ಮ CEO ಬರ್ತಾ ಇದ್ದಾರೆ, ನಾನು ರಿಜಿಸ್ಟ್ರೇಷನ್ ಇಟ್ಕೊಂಡಿದ್ದೀನಿ ಮನೆಯದು, ನಾನು ಆಫೀಸ್ಗೆ ಹೋಗಬೇಕು, ನಾಳೆ ಬಹಳ ಮುಖ್ಯವಾದಂಥ ಕೆಲಸ ಇದೆ, ನನ್ನ ಸೈನಿಂಗ್ ಪೇಪರ್ ಇದೆ, ನನ್ನ ಫ್ಲೈಟ್ ಇದೆ ಅಂತ ಇವರನ್ನ ಬಿಟ್ಟೋದ್ರೆ ಬಹಿಷ್ಕಾರ ಆಗ್ಬಿಡ್ತಾರೆ. ಸೊ ಫಾರ್ ದೆಮ್ ದೇ ವಿಲ್ ಲೀವ್ ದ ಜಾಬ್, ದೇ ವಿಲ್ ಲೀವ್ ದ CEO, ಬಟ್ ದೇ ವಿಲ್ ನಾಟ್ ಲೀವ್ ದ ಕಮ್ಯುನಿಟಿ. ಆಗೋದೇ ಇಲ್ಲ ಯಾರು. ಅದು ಎಷ್ಟು ದಿವ್ಸಕ್ಕೆ ಮಾಡ್ತಾರೆ ಪಂಚಾಯತಿನ? ಪ್ರತಿನಿತ್ಯ ಬಂಜಾರ್ ಅನ್ನೋದು ಎಲ್ಲ ಕಾರ್ಯಕ್ರಮಗಳು ಅಲ್ಲಿ ಹೇಳಿ ನಿಮಗೆ ಹುಣ್ಣಿಮೆ ಅದು ಇದು ಎಲ್ಲ ಇರುತ್ತೆ. ಮತ್ತು ಕ್ಲೀನ್ಲಿನೆಸ್ಸು ಎವ್ರಿ ವೀಕ್, ಇನ್ಕ್ಲೂಡಿಂಗ್ ಮೀ ಆಲ್ಸೋ. ಭಾನುವಾರ ಗೊತ್ತೊಂಗ್ ರಾಯಿಂಗ್ ಅಂತಲೇ ಹೇಳ್ತಾರೆ ಅದಕ್ಕೆ. ಸೊ ಗೊತ್ತೊಂಗ್ ರಾಯಿಂಗ್ ಅಂತ ಎವ್ರಿಬಡಿ ಮಸ್ಟ್ ಡೂ ಸೋಷಿಯಲ್ ಸರ್ವಿಸ್. ನಿಮ್ಮ ಮನೆ ಮುಂದೆ ನೀವು ಕಸ ಗುಡಿಸ್ಲೇಬೇಕು, ನಿಮ್ಮ ಪಕ್ಕದ ಮನೆಯೂ ಗುಡಿಸ್ಬೇಕು, ನಿಮ್ಮ ಮನೆ ಮುಂದೆ ಚರಂಡಿ ನೀವೇ ಕ್ಲೀನ್ ಮಾಡಬೇಕು, ಇರ್ರೆಸ್ಪೆಕ್ಟಿವ್ ಆಫ್ ಯುವರ್ ಪೊಸಿಷನ್, ಓವರ್ ಯು ಆರ್. ಬಡವ ಬಲ್ಲಿಗ, ಶ್ರೀಮಂತ ಬಡವ, ಈ ಪ್ರಶ್ನೆನ ನಾನು ಮರ್ತೇ ಹೋಗಿದ್ದೀನಿ. ಅಲ್ಲಿ ಹೋದ್ಮೇಲೆ ನನಗೂ ಅದೊಂದು, ನಾನು ಅಲ್ಲಿಂದ ಕಲ್ತ್ಕೊಂಡ್ರೆ ವಿದ್ಯೆ ಇದೆ. ಆಮೇಲೆ ಏನಾರು ಹೇಳಿದ್ರೆ 100% ಫಾಲೋ ಮಾಡ್ತಾರೆ. ನನಗೆ ಸ್ವಲ್ಪ ಯಾವಾಗ ಇಲ್ಲಿ ಬಂದಾಗ ಈ ಟೈಮು ಅಂದರೆ ಟೈಮ್, ಮಾತು ಅಂದರೆ ಮಾತು, ಹುಸಿಯ ನುಡಿಯಲು ಬೇಡ ಅಂತಂದ್ರೆ ಅದನ್ನು ಇಲ್ಲವೇ ಇಲ್ಲ. ನಾನು ಗೊತ್ತಿದ್ದಂಗೆ ಮೋಸ್ಟ್ಲಿ ಅಟ್ಲೀಸ್ಟ್ 85-95% ಪೀಪಲ್ ಸುಳ್ಳು ಹೇಳೋದಿಲ್ಲ. ಅಲ್ಲಿ ಡೆಮೋಕ್ರಸಿ ಸಿಸ್ಟಮ್ ಹೆಂಗಿದೆ? ಪೊಲಿಟಿಕಲ್ ಸಿಸ್ಟಮ್ ದೇರ್ ಆರ್ 2-3 coalition ಪಾರ್ಟೀಸು. ಪ್ರೆಸಿಡೆನ್ಷಿಯಲ್ ಫಾರ್ಮ್ ಆಫ್ ಗೌರ್ಮೆಂಟ್ ಅಂದರೆ ಪೀಪಲ್ ವಿಲ್ ಎಲೆಕ್ಟ್ ದ ಪ್ರೆಸಿಡೆಂಟ್ ಡೈರೆಕ್ಟ್ಲಿ ಲೈಕ್ USA, like American system is followed there also. And there is some coalitions between the elected president, and the best thing is even the opposition people who lose also, the president may select him as a co-minister. ಅದರ ಇದೆ ಪೊಲಿಟಿಕಲ್ ಕಾರ್ಡೆಲ್ ವೆರಿ. ಸೊ opposition, who is your opposition party maybe will become your home minister with you. Yes, not opposition leader. Not opposition leader. The president may take him as a president has the right to select the people. ಸ್ಟೇಟ್ ಹೆಡ್ಗೆ ಏನಂತ ಕರೀತಾರೆ? ಸ್ಟೇಟ್ ಹೆಡ್ಗೆ ಗವರ್ನರ್ ಅಂತ ಹೇಳ್ತಾರೆ. ಬಾಲಿ ಗವರ್ನರ್ ಇಸ್ ಲೈಕ್ ಅವರ್ ಚೀಫ್ ಮಿನಿಸ್ಟರ್. ಸೊ ನಾನು ನಿಮಗೆ ಈ ವಿಷಯಗಳೆಲ್ಲ ಹೇಳಿದೆ. ರಾಜಕೀಯವಾಗಿ ಕೂಡ ಹಾರ್ಮೋನಿಯಸ್ ಆಗುತ್ತೆ. ಒಂದೇ ದಿನ ಎಲ್ಲ ಎಲೆಕ್ಷನ್ ಮಾಡಿ ಮುಗಿಸ್ಬರ್ತಾರೆ. ನಮ್ಮಲ್ಲಿ ಈಗ ತರ್ತಾ ಇದೀವಲ್ಲ ನಾವು, 1 nation 1 election, ಈ ಪಾಲಿಸಿ ಇದೆ ಅಲ್ಲಿ ಆಲ್ರೆಡಿ, ಮುಂಚೆಯಿಂದ ಇದೆ, ಅದು ನಡೀತಾ ಇದೆ ಅಲ್ಲಿ. ಆಮೇಲೆ ಜನಗಳಿಗೂ ಹಾಗೂ ರಾಜಕೀಯ ವ್ಯಕ್ತಿಗಳಿಗೆ ಅಂತರ ಭಾಳ ಕಡಿಮೆ, ಆಕ್ಸೆಸ್ ಟು ಪೀಪಲ್ ಇದೆ. ಎಸ್ಪೆಷಲಿ ಇವಾಗ ನಮ್ಮ ಹಿಂದಿನ ಪ್ರೆಸಿಡೆಂಟ್ ಜೋಕೋವಿ, ಈಗಿನ ಪ್ರೆಸೆಂಟ್ ಬಂದ್ಬಿಟ್ಟು ಪ್ರಭೋವೋ. ಸೊ ಇವರೆಲ್ಲ ಬಹಳ ಉತ್ತಮವಾದ ಕೆಲಸ ಮಾಡಿದ್ದಾರೆ. ಅದರಿಂದ ಕರಪ್ಷನ್ ಎಲ್ಲ ಕಡಿಮೆ ಆಗೋಗಿದೆ. ಕರಪ್ಷನ್ ಇಲ್ಲವೇ ಇಲ್ಲ ಅಂತ ಹೇಳ್ಬೋದು ಕೆಲವು ಜಾಗಗಳಲ್ಲಿ. ಎಲ್ಲ ವೆರಿ ಸ್ಟ್ರೀಮ್ಲೈನ್ ಆಗೋಗಿದೆ ಸಿಸ್ಟಮು. ಅಂದರೆ ಪ್ರತಿಯೊಬ್ಬರಿಗೂ ಸಾಮಾಜಿಕ ನ್ಯಾಯ, ಆರ್ಥಿಕ ಪರಿಸ್ಥಿತಿ, ಪೊಲಿಟಿಕಲ್ ಪರಿಸ್ಥಿತಿ ಮತ್ತು ರಿಲಿಜಿಯಸ್ ಪರಿಸ್ಥಿತಿ. ಭ್ರಷ್ಟಾಚಾರ, ದುರಾಸೆ ಇದ್ದರೆ ಭ್ರಷ್ಟಾಚಾರ ಮಾಡೋ ಪ್ರಶ್ನೆ ಬರ್ತದೆ. ಸೊ ಇವೆಲ್ಲ ಕಡಿಮೆ. ಅದು ಈ ದುರಾಸೆನೇ ಇಲ್ಲ ಅಂದಮೇಲೆ ಅದು ಪ್ರಶ್ನೆನೇ ಬರಲ್ಲ. ಹಾಗೂ ಸಿಕ್ಕಾಕೊಂಡ್ರೆ ಮಾತ್ರ ಇಲ್ಲಿ ಇರುತ್ತೆ.
ಮೇ ಬಿ ವೆರಿ ಟಾಪ್ ಮೋಸ್ಟ್ ಪಾಲಿಟಿಷಿಯನ್ಸ್ ಬ್ಯಾಕ್ ಎಂಡಲ್ಲಿ ಏನೋ ಇರ್ಬೋದು, ಅದು ಅದು ನನ್ನ ಮಟ್ಟಕ್ಕೆ ಗೊತ್ತಿಲ್ಲ, ಅರಿವಿಲ್ಲ. ಬಟ್ ಕೆಲವು ಸರಿ ನಾನು ಪೇಪರ್ನಲ್ಲಿ ಟಿ ವಿನ ನ್ಯೂಸ್ನಲ್ಲಿ ನೋಡ್ತಾ ಇರ್ತೀನಿ. ಬಟ್ ಆದರೆ ಅವ್ರು ಮಾಡೋವರು ಅಷ್ಟೇ. ಇವಾಗ ನಾನು ಹೋಗ್ತೀನಿ, ಈಗ ಒಂದು ಡ್ರೈವಿಂಗ್ ಲೈಸೆನ್ಸ್ ಮಾಡಬೇಕು ಅಂದರೆ ಫಸ್ಟ್ ನಮಗೆ ಹೇಳ್ತಾರೆ, ನೀವು ಹೋಗಿ ಇದೆಲ್ಲ ಪ್ರಿನ್ಸಿಪಲ್ ಫಾಲೋ ಮಾಡಿ ಈಗೆಲ್ಲ ಮಾಡಿ ಸಿಗತ್ತೆ ಅಂತ. ಎವ್ರಿಬಡಿ ವಿಲ್ ಗೋ ಇನ್ ದ ರೈಟ್ ಪಾತ್ ಮೋಸ್ಟ್ಲಿ. ಸೊ ಅದರಿಂದ ಕರಪ್ಷನ್ ಅನ್ನೋದನ್ನು ಬಹಳ ಕಡಿಮೆ ಇಲ್ಲವೇ ಇಲ್ಲ ಅಂತ ಹೇಳಿದ್ರು ಬಾಲಿನಲ್ಲಿ ಎಸ್ಪೆಷಲಿ ಇಲ್ಲ, ಇದರಲ್ಲಿ ಇಲ್ಲ. ಮತ್ತು ನೀವು ಹೇಳ್ದಂಗೆ ಪೊಲಿಟಿಕಲ್ ಸಿಸ್ಟಮ್ ಈಸ್ ವೆರಿ ಗುಡ್ ಅಂತ ಒಂದು ರಾಜಕಾರಣ ವೈರತ್ವ. ಈಗ ಬಾಲಿ ಇಂಡಿಯಾ ಕಲ್ಚರಲ್ ಎಕ್ಸ್ಚೇಂಜ್ ಪ್ರೋಗ್ರಾಮಲ್ಲಿ ಒಂದು ಹಂತವಾಗಿ ನಮ್ಮ ರಾಷ್ಟ್ರೀಯ ಬಸವ ಪ್ರತಿಷ್ಠಾನದ ಎಸ್.ಎಂ. ಸುರೇಶ್ ಅವರು ಬಾಲಿಯಲ್ಲಿ ಒಂದು ಯೋಜನೆಯನ್ನು ರೂಪಿಸ್ಕೊಂಡಿದ್ದಾರೆ. ಮಹಾತ್ಮ ಗಾಂಧೀಜಿ, ಬಸವ ಮತ್ತು ಫೌಂಡರ್ ಆಫ್ ಬಾಲಿ ಸುಕರ್ನೋದು. ಏನು ಕಾನ್ಸೆಪ್ಟ್ ಅದು, ಯಾಕೆ ಹಂಗೆ ಮಾಡ್ತಾರೆ? ಸೊ ಈ ಎಸ್.ಎಂ. ಸುರೇಶ್ ಅವರು TCS ಮಾಲೀಕರವರು, ಅವರು ರಿಯಲಿ ಹಿ ಹಸ್ ಡನ್ ಎ ವೆರಿ ಹಾರ್ಡ್ ವರ್ಕ್. ಪ್ರಯರ್ ಟು ಕರೋನಾ ಇಂದ ಈ ಪ್ರಯತ್ನಗಳು ನಡೀತು. ನಾವು ಅವ್ರ ಕೂಡ ಒಂದು ಸುಮಾರು 5-6 ವರ್ಷಗಳಿಂದ ಕೈ ಜೋಡಿಸಿ ಬಹಳ ಶ್ರಮಪಟ್ಟು, ಈಗ ರಾಜಕೀಯವಾಗಿ ದೇ ಆರ್ ಸಮ್ ಪೊಲಿಟಿಕಲ್ ಬೌಂಡ್ರೀಸ್, ದೇ ಆರ್ ಸಮ್ ಪೊಲಿಟಿಕಲ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಟು ಡೂ ದಿಸ್ ಥಿಂಗ್ಸ್. ಯಾಕೆ ಅಂತಂದರೆ ಅವ್ರಿಗೆ ಏನು ಭಯ ಅಂತಾರೆ, ಇವ್ರು ಬಂದು ನಮ್ಮವ್ರನ್ನ ಏನು ಮಾಡಿಬಿಡ್ತಾರೋ ಅಂತ ಒಂದು ಭಯ ಇದ್ದೇ ಇರುತ್ತೆ. ಸ್ಪಾಯಿಲ್ ಮಾಡಿಬಿಡ್ತಾರೆ, ಪೀಸ್ಫುಲ್ ಆ್ಯಂಡ್ ಹ್ಯಾಪಿ, ಇನ್ನೊಬ್ರು ಬಂದು ಏನೋ ಅಕ್ವೈರ್ ಮಾಡ್ಕೊಳ್ತಾರೆ. ಇಲ್ಲೇನಾಗುತ್ತೆ, ನಮ್ಮಲ್ಲಿ ಇಂಡಿಯಾದಿಂದ ಹೋಗುವಂಥದ್ದು ಬಹಳ ಬೇಕಾದಷ್ಟು ಸಂಪ್ರದಾಯಗಳಿವೆ ನಮ್ಮಲ್ಲಿ. ಒಬ್ಬೊಬ್ಬೆ ಗುರುಗಳು ಹೋಗ್ತಾರೆ. ಸೊ ಪ್ರತಿಯೊಬ್ಬರು ಗುರುಗಳದ್ದು ಒಂದಲ್ವಲ್ಲ, ಏನೇನೋ ಹೇಳ್ತಾರೆ. ಪ್ರತಿಯೊಬ್ಬರು ಗುರುಗಳದ್ದು ಇವ್ರದ ಸಿದ್ಧಾಂತ ಪದ್ಧತಿಗಳು ಬೇರೆ, ಇವ್ರ ಸಿದ್ಧಾಂತ ಪದ್ಧತಿಗಳು ಬೇರೆ. ಕಡೆಗೆ ಅವ್ರಿಗೆ ಇವ್ರದ್ದೆಲ್ಲ ಇಷ್ಟೊಂದು ಇದೆಯಲ್ಲ, ಯಾರು ಕರೆಕ್ಟು ಯಾರು ತಪ್ಪು ಅನ್ನೋ ಒಂದು ಪರಿಸ್ಥಿತಿಗೆ ಬಂದುಬಿಟ್ಟಿದೆ. ಸೊ ಆ ಥರ ವಿಚಾರಗಳಿರ್ತಾರೆ. ನಾವು ಅವ್ರಿಗೆ ಸ್ವಲ್ಪ ತಿಳಿ ಹೇಳಿ ಹೀಗೆಲ್ಲ ಆಯಿತು ಅಂತ ಬಹಳ ಶ್ರಮಪಟ್ಟು, ಈಗ ಕರೋನಾ ಮುಂಚೆನೇ ಆಗಬೇಕು ಅಂತ ಬಹಳ ಶ್ರಮಪಟ್ವಿ, ಆಗಿಲ್ಲ. ಬಟ್ ವೆರಿ ಶಾರ್ಟ್ಲಿ ಇದು ನಮ್ಮ ಕರ್ಮ ಫಲ ಅಂತ ಹೇಳ್ತೀವಲ್ಲ, ನಮ್ಮ ಪ್ರಯತ್ನದ ಫಲ ಇಲ್ಲಿ ಏನಾಗಿದೆ ಅಂತಂದರೆ ಒಂದು ಹಂತಕ್ಕೆ ಬಂದು ನಿಂತಿದೆ. ಈಗ ಈ ರಾಷ್ಟ್ರೀಯ ಬಸವ ಪ್ರತಿಷ್ಠಾನ ಮತ್ತು TCS ಡ್ರೀಮ್ ಹಾಲಿಡೇಸ್, ಸುರೇಶ್ ಅವರು ನಿಮ್ಮ ಜೊತೆ ಕೊಲಾಬ್ರೇಷನ್ ಆಗಿ ಈಗ ಬಾಲಿಯಲ್ಲಿ 10 ಅಡಿ ಬಸವೇಶ್ವರ ಸ್ಟ್ಯಾಚು, ಆಮೇಲೆ ಗಾಂಧೀಜಿಯವ್ರದ್ದು, ಬಾಲಿಯ ಸಂಸ್ಥಾಪಕರದು ಮೂರ್ತಿ ಪ್ರತಿಷ್ಠಾನ ಮಾಡೋದು, ಮತ್ತು ಅಲ್ಲಿ ಬೇರೆ ಬೇರೆ ಚಟುವಟಿಕೆಗಳಿಗಾಗಿ ಒಂದು ರೆಸಾರ್ಟನ್ನು ಕ್ರಿಯೇಟ್ ಮಾಡೋ ಯೋಜನೆ ಇಲ್ಲ. ಏನದು, ಯಾವ ರೀತಿ ಪ್ರೊಸೆಸ್ ಆಗ್ತಾಯಿದೆ ಸರ್? ಈಗ ನಮಗೆ ಇಬ್ಬರು ಮಹಾನ್ ವ್ಯಕ್ತಿಗಳು, ಈ ಮೂವರು ಅಂತ ಹೇಳಬೇಕು, ಮೂವರು ಮಹಾನುಭಾವರು, ಇವ್ರನ್ನೆಲ್ಲ ಸೇರಿಸಿ ಒಂದು ಪಂಚಾಮೃತ ಥರ ಮಾಡ್ತಾಯಿದ್ದೀವಿ ನಾವು. ಏನಂದರೆ ಮಹಾತ್ಮ ಗಾಂಧಿ ಅವ್ರದ್ದೊಂದು ಬಹಳ ಯೂನಿಕ್ ಐಡಿಯಾಸ್ ಎಲ್ಲ. ಅವ್ರ ತತ್ವ ನಾನ್ ವೈಲೆನ್ಸು, ಸತ್ಯಾಗ್ರಹ. ಸೊ ಇಟ್ಸ್ ಎ ವೆರಿ ಯೂನಿಕ್ ಅಲೈನ್ಸ್. ಸಚ್ ಎ ಮಾಸ್, ಇಂಥ ಒಂದು ದೊಡ್ಡ ದೇಶಕ್ಕೆ ಒಂದು ಹನಿ ರಕ್ತ ಇಲ್ಲದೇನೋ ಒಂದು ಸ್ವಾತಂತ್ರ್ಯ ತಂದು ಕೊಟ್ಟಿದ್ದು. ಇಟ್ಸ್ ನಾಟ್ ಅಹಿಂಸಾವು ಪರಮ ಧರ್ಮ ಅಂತ ಹೇಳೋದು, ಅಹಿಂಸಾ ಅನ್ನೋ ಒಂದು ಗ್ರೇಟ್ ಟೂಲ್ ಇಟ್ಕೊಂಡು ಓಡೋದಂಥ ಮಹಾನ್ ಭಾವ ಮಹಾತ್ಮ ಗಾಂಧಿ. ಆಮೇಲೆ ಅವರು ಸತ್ಯಾಗ್ರಹನ ಸ್ಟಾರ್ಟ್ ಮಾಡಿ, ಶಬರಮತಿ ಆಶ್ರಮ ಸ್ಟಾರ್ಟ್ ಮಾಡಿ, ಅಲ್ಲಿಂದ ಇಂಡಿಯನ್ ಗೂಡ್ಸ್ನೆಲ್ಲ ಬಾಯ್ಕಾಟ್ ಮಾಡಿ, ಅವರು ಈ ಶಬರಮತಿ ಆಶ್ರಮ ಸ್ಟಾರ್ಟ್ ಮಾಡಿದೆ ಈ ಜಾತಿ ಭೇದ ಪಂಥಗಳನ್ನು ಬಿಟ್ಟು ಈ ಅನ್ಟಚಬಿಲಿಟಿನ ರಿಮೂವ್ ಮಾಡಬೇಕು, ಕಿತ್ತು ಹೊಗೆಯಬೇಕು ಇದನ್ನಂತ ಒಂದು ಬಹಳ ಶ್ರಮಪಟ್ಟರು. ಅದನ್ನು ಏನು ಮಾಡೋದು ಅಂತಂದರೆ, ಎಸ್ಪೆಷಲಿ ಇಂದಿನ ಕಾಲದ ಒಂದು ಮುಖ್ಯವಾಹಿನಿದಂಥ ಹೈ ಕ್ಯಾಸ್ಟ್, ಸೋ ಕಾಲ್ಡ್ ಹೈ ಕ್ಯಾಸ್ಟ್ ಪೀಪಲ್ ಹೇಗೆ ಡಾಮಿನೇಟ್ ಮಾಡಿ ಸಮಾಜದ ಎಲ್ಲ ಜನಗಳನ್ನು ತುಂಬ ತುಳಿದುಬಿಟ್ರು ಸ್ವತಂತ್ರ ಬರೋ ಟೈಮ್ನಲ್ಲಿ. ಆ ಟೈಮ್ನಲ್ಲೂ ಅದಕ್ಕಿಂತ ಹಿಂದೇನೆ ಬಸವಣ್ಣವ್ರಿಗೂ ಅದು ಹೇಳ್ತಿಲ್ಲ, ನನ್ನ ಮಾನಸಿಕವಾಗಿ ನನ್ನ ಆಲೋಚನೆ ಪ್ರಕಾರ ಸಮಾಜದ ಅತ್ಯಂತ ಕಟ್ಟ ಕಡೆಯ ಜನವನ್ನು ಕೈ ಹಿಡಿದು ಯಾರಾದರೂ ಆಗಿರಲಿ ಅವರು ಎಲ್ಲವನ್ನು ಜಾತಿ ಧರ್ಮವೆಲ್ಲ ಬಿಸಾಡಿ ಅವ್ರನ್ನ ಕೈ ಎತ್ತಿ ಇಡುವಂಥ ಕೀರ್ತಿಸೋದ್ರೆ ಬಸವಣ್ಣವ್ರಿಗೆ ಮಾತ್ರ ಅಂತ ಕಂಠಾಘೋಷವಾಗಿ ಹೇಳ್ತೀನಿ ಈ ಮಾತನ್ನು. ಇದೇ ಪದ್ಧತಿ ಯೂನಿಕ್ ಐಡಿಯಾಸಲ್ಲೇ ಮಹಾತ್ಮ ಗಾಂಧಿಯವರು ಮಾಡಿದ್ರು. ಅದರಿಂದ ನಾನು ಈ ಮಹಾತ್ಮ ಗಾಂಧಿಯವರನ್ನ ಬಸವಣ್ಣವ್ರನ್ನ ಒಟ್ಟಿಗೆ ಸೇರಿಸ್ತಾ ಇದ್ದೀನಿ. ಈಗ ಸೆಲ್ಫ್ ರಿಲಿಯನ್ಸು, ಪ್ರೊಟೆಸ್ಟು, ಬ್ರಿಟಿಷ್ ಗೂಡ್ಸ್ ಎಲ್ಲ ಮಾಡಿ ಬಸವಣ್ಣವ್ರದ ಅನುಭವ ಮಂಟಪ, ಬಸವಣ್ಣವರ ಅನುಭವ ಮಂಟಪ ಮತ್ತು ಈ ಗಾಂಧಿಯವ್ರದ್ದು ಸತ್ಯಾಗ್ರಹ ಆಶ್ರಮ, ಇದೆರಡು ಎಷ್ಟು ಕ್ಲೋಸ್ ಆಗಿ ಲಿಂಕ್ ಆಗುತ್ತೆ. ಸರ್ವೋದಯ. ಸೊ ಬೋತ್ ಆಫ್ ದೆಮ್, ಬಸವಣ್ಣ ಆಸ್ ವೆಲ್ ಆಸ್ ಗಾಂಧಿ, ಫಾಟ್ ಅಗೇನ್ಸ್ಟ್ ದ ಹೈರಾರ್ಕಿಕಲ್ ಸಿಸ್ಟಮ್ ಆಫ್ ಇಂಡಿಯಾ. ಅಂದರೆ ಎಸ್ಪೆಷಲಿ ಅನ್ಟಚಬಿಲಿಟಿ ಅದೆಲ್ಲ ಇದ್ದಿದ್ದಲ್ಲ. ಈಗ ಎಸ್ಪೆಷಲಿ ಆ ಕಾಲದಲ್ಲಿ ನಿಂತಹ ಮನುಧರ್ಮಶಾಸ್ತ್ರಗಳು ಅದನ್ನೆಲ್ಲ ಸ್ವಲ್ಪ ಇದು ಮಾಡ್ತಾ ಹೋದರು. ಈಗ ಇಬ್ಬರದ್ದು ಅಂತ ಗ್ರೇಟ್ ಮಹಾನುಭಾವರ ಟೀಚಿಂಗ್ಸ್ ತೊಗೊಂಡ್ರೆ ಇಟ್ ಈಸ್ ರಿಸೆಂಬಲಿಂಗ್ ದ ಸೇಮ್ ಕಾನ್ಸೆಪ್ಟ್, ಅಂದರೆ ಕಮ್ಯುನಿಟಿನ ಒಂದು ಮಾಡಬೇಕು ಅಂತ. ಸೊ ಇವರಿಬ್ಬರು ಒಂಥರ ಸೂಪರ್ ಮ್ಯಾನ್ ನನ್ನ ಪ್ರಕಾರ. ಅಂದರೆ ಇದಕ್ಕೋಸ್ಕರ ನಾನೇ ಅಂದ್ಕೊಂಡೆ, ಈ ಬಸವಣ್ಣವರು
ಮಹಾತ್ಮ ಗಾಂಧಿಯವರು ಇವರೆಲ್ಲ ಪಕ್ಕದಲ್ಲಿ ಒಂದೇ ಕಡೆ ಒಂದು ಪುತ್ಥಳಿಕೆ ಮಾಡೋದು ಚೆನ್ನಾಗಿರುತ್ತೆ ಅಂತ ನನ್ನ ಮನಸ್ಸಲ್ಲಿ ಯಾವತ್ತೋ ಒಂದು ಭಾವನೆ ಇತ್ತು. ಬಟ್ ಈ TCS ಸುರೇಶ್ ಅವರು ಒಮ್ಮೆ ಭೇಟಿ ಆದಾಗ ಈಗ ಯಾವುದೋ ಒಂದು ವಿಚಾರಧಾರೆ ಬಂದು ಹೀಗೆ ಮಾತಾಡ್ತಾ ಅದು ವಿಚಾರಧಾರೆ ಬಹಳ ಮಚ್ಚಕ್ಕೆ ಹೋಗಿ ಭಾಳ ಎತ್ತರಕ್ಕೆ ನಡೆದು ಅದು ಯಾವ ಮಟ್ಟಕ್ಕೆ ಹೋಗಿದೆ ಈಗ ಅಂತಂದರೆ ಇವತ್ತು ಒಂದು ಮುಖ್ಯವಾದಂಥ ಸಂದೇಶ ಇದು. ಬಾಲಿ ಇನ್ ದ ಬ್ಯೂಟಿಫುಲ್ ಐಲ್ಯಾಂಡ್ ಆಫ್ ಗಾಡ್ಸ್, ಇಂತಹ ದ್ವೀಪದಲ್ಲಿ ಬಹಳ ಸ್ಯಾಂಟಿಫೈಡ್ ಪ್ಲೇಸ್ನಲ್ಲಿ ಒಂದು ದೊಡ್ಡ ಜಾಗ ತಗೊಂಡು ನಾವು ನಮ್ಮ ಫಾದರ್ ಅಂದರೆ ಈ ಪಂಚಶೀಲ ಕ್ರಿಯೇಷನ್ ಆಫ್ ದಿ ಇಂಡೋನೇಷ್ಯಾ, ಫಾದರ್ ಆಫ್ ಇಂಡೋನೇಷ್ಯಾ ಸುಕಾರ್ಣೋ ಅವರು ಹಾಗೂ ದಿ ಗ್ರೇಟ್ ಫಾದರ್ ಆಫ್ ಇಂಡಿಯಾ ಮಹಾತ್ಮ ಗಾಂಧಿ ಹಾಗೂ ಮಾನವ ಕುಲಕ್ಕೆ ದೀಪವಾಗಿ ಬೆಳಗಿದಂಥ ಬಸವಣ್ಣನವರು, ಇವರು 3 ಪುತ್ಥಳಿಗಳನ್ನು ಒಟ್ಟಿಗೆ ಇಟ್ಟು ಒಂದು 10 ಅಡಿ ಎತ್ತರದ ಒಂದು ಸ್ಟ್ಯಾಚ್ಯೂ ಮಾಡಿ ಅಲ್ಲೇ ಒಂದು ಸಮುದಾಯವನ್ನು ಕ್ರಿಯೇಟ್ ಮಾಡಿ ವಿತ್ ದ ಸೇಮ್ ಪ್ರಿನ್ಸಿಪಲ್ಸ್, ವಿತ್ ದ ಸೇಮ್ ಟಾಕ್ಸ್, ಮತ್ತು ಈ ಬಸವ ತತ್ವಗಳು, ಮಹಾತ್ಮ ಗಾಂಧಿಯವರ ಪ್ರಿನ್ಸಿಪಲ್ಸು, ಸುಕಾರ್ಣ ಅವರ ಪ್ರಿನ್ಸಿಪಲ್ಸು, ಇವೆಲ್ಲ ಒಂದೇ ಸಮ ಬರಿತಾ ಟಾಲರೆನ್ಸ್ ಮಾಡ್ತಾ ಹೋದರೆ, ಪರ್ಮಿಟೇಷನ್ಸ್ ಆ್ಯಂಡ್ ಕಾಂಬಿನೇಷನ್ಸ್ ನಾವು ನೋಡೋದಾದರೆ, ಇಫ್ ಯು ಕೀಪ್ ಆನ್ ಡೂಯಿಂಗ್ ಆಲ್ ದಿಸ್, ಎಂಡ್ ರಿಸಲ್ಟ್ ಈಸ್ ಆಲ್ ದ 3 ಸೇಸ್ ದ ಸೇಮ್. ಅದಕ್ಕೋಸ್ಕರ ನಾನು ಮಹಾತ್ಮ ಗಾಂಧಿಯವರು, ಬಸವಣ್ಣನವರು, ಸುಕಾರ್ಣ ಒಂದು ಪುಸ್ತಕ ಮಾಡಬೇಕು ಅಂತ ನಾನು ಸುರೇಶ್ ಅವರಿದೆ. ಸುರೇಶ್ ಅವರು ಅದನ್ನು ಬಹಳ ಮಟ್ಟಕ್ಕೆ ಎತ್ತರಕ್ಕೆ ತೊಗೊಂಡು ಹೋಗೋದು, ಮತ್ತು ವೀರಶೈವ ಲಿಂಗಾಯತ ಬಸವ ಲಿಂಗಾಯತ ಒಂದು ಪ್ರತಿಷ್ಠಾಪನೆ ಇದೆಯಲ್ಲ, ಸೊ ಈ ಬಸವ ಜಯಂತಿಯನ್ನು ಅದು ನೆಕ್ಸ್ಟ್ ಮಾಡಬೇಕು ಅಂತ ಒಂದು ಪ್ಲ್ಯಾನ್ ಬಂತು ಅವ್ರಿಗೆ. ಸೊ ನಾವು ಮುಂದಿನ ಬಸವ ಜಯಂತಿ 25 ಆಗದೆ ಇರ್ಬೋದು, ಬಟ್ 26th ಬಸವ ಜಯಂತಿಗಂತೂ ಕಡಾಖಂಡಿತವಾಗಿ ಸುರೇಶ್ ಹಾಗೂ ಈ ಪ್ರತಿಷ್ಠಾನದ ಮೂಲಕ ನಾನು ನಿಮಗೆ ಏನು ಹೇಳೋಕ್ಕೆ ಇಷ್ಟಪಡ್ತೇನೆ ಅಂದರೆ, ಈ 3 ಸ್ಟ್ಯಾಚ್ಯೂಸ್ನ ನಾವು ಸ್ಟಾರ್ಟ್ ಮಾಡ್ತೀವಿ. ಅದಕ್ಕೆ ನೀವೇ ಚೀಫ್ ಗೆಸ್ಟ್ ಆಗು ಬರ್ತೀರಾ ಆ ಕಾರ್ಯಕ್ರಮಕ್ಕೆ. ಸೊ ದಟ್ ಈಸ್ ದ ಮೋಸ್ಟ್ ಥಿಂಗ್ ವಾಟ್ ವಿ ಆರ್ ಅವೇಟೆಡ್ ಡೇ. ಬಟ್ ಇದಕ್ಕೆಲ್ಲ ನಾವು ರೂಪರೇಷೆಗಳನ್ನು ಮಾಡ್ಕೊಂಡಿದ್ದೀವಿ. ಸ್ಥಳವನ್ನು ಆಗಲೇ ನಿಶ್ಚಯವಾಗಿದೆ. ಮತ್ತು ನಮ್ಮ TCS ಸುರೇಶ್ ಅವರು ಮತ್ತೆ ಬರ್ತಾ ಇದ್ದಾರೆ. ಅವರೂ ಬಹಳ ಶ್ರಮಪಟ್ಟಿದ್ದಾರೆ. ಮತ್ತು ಇವರು ನಿಮ್ಮಂಥ ಮಹಾನುಭಾವರೆಲ್ಲ ಸೇರಿಕೊಂಡು ಒಂದು 5-6 ಜನ 10 ಜನ ಸಂಯೋಗದಿಂದ ಮತ್ತು ಒಂದು ದೊಡ್ಡ ಕಮ್ಯುನಿಟಿ ಸಪೋರ್ಟಿಂದ ಈ ಕಾರ್ಯಕ್ರಮ ಖಂಡಿತವಾಗಿ ಲಂಡನ್ನಲ್ಲಿ ಹೇಗೆ ಬಸವಣ್ಣವ್ರ ಸ್ಟ್ಯಾಚ್ಯೂ ಇದೆಯೋ ಅದೇ ರೀತಿ ಈ ಬಾಲಿ ಇಂಡೋನೇಷ್ಯಾದಲ್ಲಿ ಬಸವಣ್ಣವ್ರ ಸ್ಟ್ಯಾಚ್ಯೂ ಜೊತೆಗೆ ಮಹಾತ್ಮ ಗಾಂಧಿ ಹಾಗೂ ಇಂಡೋನೇಷ್ಯಾ ಸ್ಟ್ಯಾಚ್ಯೂ ಸ್ಥಾಪನೆ ಮಾಡಿ ಒಂದು ಕನೆಕ್ಟಿವಿಟಿ ಬರ್ತದೆ. ಆ ಜನರಿಗೂ ಕನ್ಫ್ಯೂಷನ್ ಆಗಲ್ಲ, ಹೊರಗಿನವ್ರು ಬಂದು ಏನೋ ಮಾಡಿದ್ರು ಅನ್ನೋದನ್ನು ಬರಲ್ಲ. ಅದಕ್ಕೋಸ್ಕರ ನಾನು ನಿಮ್ಗೆ ಮುಂಚೆನೇ ಹೇಳ್ತಿದ್ದೆ, ಗೌರ್ಮೆಂಟ್ ಟು ಗೌರ್ಮೆಂಟ್, ನಾನು ಆಮೇಲೆ ನಂದು ಪೀಪಲ್ ಟು ಪೀಪಲ್ ಕಾಂಟ್ಯಾಕ್ಟ್ ಬಹಳ ಮುಖ್ಯ. ಯಾಕೆಂದ್ರೆ ಜನಗಳು ಏನಾದ್ರು ಹೊಡೆದಾಡ್ಕೊಳ್ಳೋದು ನಾವೇ, ಆ ಬುದ್ಧಿ ಇರೋದು ನಮಗೆ. ಆದ್ದರಿಂದ ಅಲ್ಲಿನ ಜನಗಳ ಜೊತೆ ಇವರು ನಮ್ಮವ, ಇವ ನಮ್ಮವ ಅಂತ ಬಸವಣ್ಣ ತತ್ವವನ್ನು ಅಲ್ಲಿ ಪ್ರತಿಪಾದಿಸಿದ್ರೆ, ಇವ್ರು ಹೇಳ್ತಿರೋದು ಅದೇ, ಬಾದಿಯವ್ರು ಹೇಳಿದ್ದು ಅದೇ, ನಮ್ಮವ್ರು ಹೇಳ್ತಿದ್ದು, ಸೊ ಇದೆಲ್ಲ ಸೇಮ್ ಥಿಂಗ್ ಅಂತ ಆಗುತ್ತೆ ಅಂತ ಒಂದು ಆಸೆಯಿಂದ ಈ ರಾಷ್ಟ್ರೀಯ ಬಸವ ಪ್ರತಿಷ್ಠಾಪನದ ಕಾರ್ಯಕ್ರಮಗಳನ್ನು ನಾವು ಅನ್ವಯಿಸಬೇಕು. ಇನ್ನೂ 2 ವರ್ಷದ ಒಳಗಡೆ ಈ ಲ್ಯಾಂಡ್ನ ಅಕ್ವೈರ್ ಮಾಡ್ಕೊಂಡಿದ್ದೀವಿ ಈಗ ಆಲ್ರೆಡಿ. ಅದಕ್ಕೆ ಬೇಕಾದಂಥ ಕಾರ್ಯಕ್ರಮಗಳು ಮತ್ತು ಕಾರ್ಯಸಿದ್ಧತೆಗಳು ಎಲ್ಲ ನಡೀತದೆ. ಸೊ ಜಗಜ್ಯೋತಿ ಗುರು ಬಸವಣ್ಣವರ ಅನುಗ್ರಹ ನಮ್ಮ ಮೇಲಿದೆ. ಖಂಡಿತವಾಗ್ಲೂ ಇದರಲ್ಲಿ ಯಶಸ್ವಿ ಆಗ್ತೀವಿ. ಹಾಗೂ ನಿಮ್ಮೆಲ್ಲರ ಈ ಬಾಲಿ ಲ್ಯಾಂಗ್ವೇಜ್ಗೆ ವಚನಗಳನ್ನು ಟ್ರಾನ್ಸ್ಲೇಟ್ ಮಾಡಿದರೆ ಹೆಂಗಾಗ್ತದೆ? ಅದು ಬಹಳ ಸೊಗಸಾಗಿ ಹೇಳಿದಿರಿ. ಬಾಲಿ ಲ್ಯಾಂಗ್ವೇಜು ಮತ್ತು ವಚನ ಬಹಳ ಹತ್ತಿರವಾದದ್ದು. ವಚನದಂತೆ ಇರುವಂಥ ಕೆಲವೊಂದು ಸ್ಕ್ರಿಪ್ಟ್ಸ್ ಅಲ್ಲಿ ಇದೆ ಬಾಲಿನಲ್ಲಿ. ಸೊ ಅದಕ್ಕೂ ಇದಕ್ಕೂ ಬಹಳ ಬಹಳ ಹತ್ತಿರವಾದದ್ದು. ನಾವು ಇದನ್ನು ಚಿಕ್ಕ ಪುಸ್ತಕಗಳು ನಾನು ತಮ್ಮಲ್ಲಿ ಮನವಿ ಮಾಡ್ಕೊಂಡಿದ್ದೀನಿ ಆಲ್ರೆಡಿ. ತಮ್ಮ ಬರವಣಿಗೆಗಳೇ ಬಹಳಷ್ಟಿದೆ. ಅದನ್ನು ತಗೊಂಡು ನಾವು ಚಿಕ್ಕ ಪುಸ್ತಕಗಳು, ನಾನು 10 ಪುಟಗಳು 15 ಪುಟಗಳು ಅಂತ ಸಣ್ಣ ಪುಸ್ತಕಗಳು ಮತ್ತು ವಚನಗಳು, ಎಸ್ಪೆಷಲಿ ವಚನಾಮೃತವನ್ನು ಸ್ಟಾರ್ಟ್ ಮಾಡ್ತೀವಿ. ಆ ವಚನಾಮೃತವನ್ನು ಅವರ ಶೈಲಿಯಲ್ಲಿ ಒಂದು ಟ್ರಾನ್ಸ್ಲೇಷನ್ ಮಾಡಿ ಭಾಷಾಂತರಿಸಿ ಆ ಮಕ್ಕಳಿಗೆ ಕೊಡಬೇಕು ಅಂತ ಒಂದು ಆಸೆ ನನ್ನಲ್ಲಿದೆ. ಅದಕ್ಕೆ ಖಂಡಿತವಾಗ್ಲೂ ಸುರೇಶ್ ಅವ್ರ ಸಹಕಾರ, ನಿಮ್ಮ ಸಹಕಾರ ಅದಕ್ಕೆ ಇದ್ದೇ ಇರುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಸೊ ಖಂಡಿತವಾಗ್ಲೂ ಇದನ್ನು ಈ ಪುಸ್ತಕಗಳಲ್ಲಾಗಿ ಆ ಇನಾಗ್ರೇಷನ್ ಡೇಸ್ ಆ ಪುಸ್ತಕನೂ ರಿಲೀಸ್ ಆಗುತ್ತೆ, ಮತ್ತು ಈ ಸ್ಟ್ಯಾಚ್ಯೂನು ಅನರ್ವಾನ ಆಗುತ್ತೆ. ಆಮೇಲೆ ಈ ಸುರೇಶ್ ಅವರನ್ನು ಹಮ್ಮಿಕೊಂಡಂಥ ಇದು ರಿಸಾರ್ಟ್ ಪ್ರಾಜೆಕ್ಟ್ ಅಂತಂದರೆ ಏನಂದರೆ, ನಮ್ಮವ್ರು ಬರೋದಾದರೆ ನಮ್ಮವ್ರಿಗೆ ಇರ್ಕೊಳ್ಳೋಕ್ಕೆ ಒಂದು ಸ್ಥಳ ಬೇಕಾಗತ್ತೆ. ಇಂಡಿಯಾದಿಂದ ಎಸ್ಪೆಷಲಿ ಕರ್ನಾಟಕದಿಂದ, ಎಸ್ಪೆಷಲಿ ನಮ್ಮ ಕಮ್ಯುನಿಟಿಯಿಂದ ಬಂದ ಜನಗಳಿಗೆ ಅಲ್ಲೇ ಒಂದು ಮಂಟಪ, ಭಾಳ ಚಿಕ್ಕದಾಗಿ ಹೇಳಬೇಕು ಅಂತಂದರೆ ಒಂದು ಸಣ್ಣ ಅನುಭವ ಮಂಟಪದ ರೀತಿಯಲ್ಲೇ ನಮ್ಮವರು ಆ ದೇಶದವರು. ಬಸವ ಕಲ್ಯಾಣದಲ್ಲೂ ಕೂಡ 650 ಕೋಟಿ ರೂಪಾಯಿ ಅನುಭವ ಮಂಟಪ 26ಗೆ ಬರುತ್ತೆ, ಲಾಂಚ್ ಆಗುತ್ತೆ.
ಸೊ ಸೈಮಲ್ಟೇನಿಯಸ್ಲಿ ಇಟ್ಸ್ ಎ ಕೋಇನ್ಸಿಡೆಂಟ್. ಸೊ ಇದು ನಮ್ಮ ಪುಣ್ಯ, ಇದು ನಮ್ಮ ಪುಣ್ಯ. ಇಟ್ಸ್ ಕನೆಕ್ಷನ್ ಬಿಟ್ವೀನ್ ಬಸವ ಕಲ್ಯಾಣ ಆ್ಯಂಡ್ ಬಾಲಿ. ಬಸವ ಕಲ್ಯಾಣ ಆ್ಯಂಡ್ ಬಾಲಿ. ಸೊ ದಟ್ಸ್ ರಿಯಲಿ ಗ್ರೇಟ್. ಸೊ ಇದೇ ಥರ ಕಾರ್ಯಕ್ರಮಗಳು ಅವಾಗ ನಾವು ಬಸವ ಕಲ್ಯಾಣದಲ್ಲಿ ಏನೇನು ಸುಮ್ಮನೆ ನಾವು ಆಗ್ತಿತ್ತು, ಹೀಗಿತ್ತು, ಆಗಿತ್ತು ಅಂತ ಹೇಳಿ ಕೇಳಿಸ್ಕೊತಾ ಇದ್ದೀವೋ ಅದೆಲ್ಲ ಆಟೋಮೆಟಿಕ್ಕಾಗಿ ನಿಜವಾಗುತ್ತೆ. ಯಾಕೆಂದರೆ ಅಲ್ಲಿ ನಮ್ಮ ಜನಗಳು ಯಾವುದನ್ನು ಏನೋ ಒಂದು ಯಾವುದೇ ಹೊಸ ಥಾಟ್ಸ್, ಒಂದು ಹೊಸ ಜ್ಞಾನ ಬಂದರೆ ಕೈ ಬೀಸಿ ಸ್ವೀಕರಿಸ್ತಾರೆ. ಹಾಗೂ ನಾವು ಅವ್ರು ಕೊಡಬೇಕಾದದ್ದು ಏನೂ ಇಲ್ಲ ಹೊಸದಾಗಿ, ಯಾಕೆಂದರೆ ಎಲ್ಲನೂ ಅವ್ರು ಅವ್ರ ಹತ್ರ ಇಂಪ್ಲಿಮೆಂಟ್ ಮಾಡಿಬಿಡ್ತಿದ್ದಾರೆ ಆಲ್ರೆಡಿ. ಅದನ್ನು ಬಹಳ ಸುಲಭವಾಗುತ್ತೆ ಅಂತ ನನ್ನ ಮನಸ್ಸಿನ ಭಾವನೆ. ಯಾಕೆಂದರೆ ನಾವು ಏನೆಲ್ಲ ಮಾತಾಡ್ತಾ ಇದ್ದೀವೋ, ಏನೆಲ್ಲ ಮಾಡಬೇಕು ಅಂತ ಹೇಳ್ತಾ ಇದ್ದೀವೋ ಆಲ್ರೆಡಿ ಅದು ಪರಿಪಾಲನೆಯಲ್ಲಿ ವರ್ಷಾಂಗಟ್ಲೆಯಿಂದ ನಡೀತಾ ಹೋಗ್ತಾ ಇದೆ ಅದು. ಅದರಿಂದ ಸೊ ಅವ್ರಿಗೆ ಅನ್ಸುತ್ತೆ, ಓ ಇದೆಲ್ಲ ಇಲ್ಲಿಂದನೇ ಬಂತ ನಮಗೆ ಅನ್ನೋ ಒಂದು ಅನುಭವ ಆಗ್ಬೋದು. ಅವ್ರಿಗೆ ಅನಿಸ್ತದೆ ಇದನ್ನ ನಾವು ಈಗ ಆಚರಣೆ ಮಾಡ್ತಾ ಇರೋದನ್ನ ಹೇಳೋದನ್ನ ಅಲ್ಲಿಂದ 12th ಸೆಂಚುರಿಯಲ್ಲಿ ಕರ್ನಾಟಕದಲ್ಲಿ ಬಸವ ಕಲ್ಯಾಣದಲ್ಲಿ ಅನುಭವ ಮಂಟಪದಲ್ಲಿ ಬಸವಣ್ಣ ಮಾಡಿದ್ದಾರೆ ಅಂತ ಅವ್ರಿಗೆ ಅನಿಸ್ತದೆ. ದೇ ಫೀಲ್ ದೇ ಆರ್ ಕನೆಕ್ಟೆಡ್ ವಿತ್ ದಟ್. ಆ್ಯಂಡ್ ಅದಕ್ಕೆ ನಾವು ಸಾಕ್ಷಿ ಆಧಾರಗಳು ಭಕ್ತಿ ಮತ್ತೆ ನಾವು ಅಲ್ಲಿಗೆ ಅದಕ್ಕೆ ಇದಕ್ಕೆ ಹೀಗಿತ್ತು ಹಾಗಿತ್ತು ಅಂತೆಲ್ಲ ಹೇಳಿ ಅವ್ರು ತಿಳಿಸಿದ್ರೆ ಖಂಡಿತವಾಗಲೂ ನನಗೆ ಮುಂದಿನ ಅನುಭವ ಮಂಟಪ ಭಾರತದ ಹೊರಗಡೆ ಮೊಟ್ಟ ಮೊದಲ ಅನುಭವ ಮಂಟಪ ಬಾಲಿ ದ್ವೀಪದಲ್ಲಿ ಆಗುತ್ತೆ ಅನ್ನೋ ಒಂದು ಬಹಳ ಆಶಯ ಮತ್ತು ಬಹಳ ಉತ್ತೇಜಿಸಿಂದ ನಾನು ಕೆಲಸ ಮಾಡ್ತಾಯಿದ್ದೀನಿ. ಇದಕ್ಕೆ ಕೈ ಜೋಡಿಸಿದ ರಾಷ್ಟ್ರೋತ್ತರ ಬಸವ ಪರಿಷತ್ ಅವರು ನನಗೆ ತುಂಬ ಸಹಾಯ ಮಾಡ್ತಾ ಇದ್ದಾರೆ. ನಾನು ನನ್ನ ಕೈಯಲ್ಲಿ ಆದಷ್ಟು ಮಟ್ಟಿಗೆ ನಮ್ಮ ಒಂದು ಮಾನವ ಜಾತಿ ಅಂತ ನಾನು ಭಾವಿಸ್ತಾ ಇದ್ದೀನಿ. ಈ ಮಾನವ ಜಾತಿ ಮಾನವ ಕುಲವನ್ನು ಏನಾದರೂ ನಾವು ಇಲ್ಲಿ ಕಾರ್ಬನ್ ಪ್ರಿಂಟ್ಸ್ ಬಿಟ್ಟು ಹೋಗ್ಬೇಕಂದ್ರೆ ನಮ್ಮ ಅಚೀವ್ಮೆಂಟ್ಸ್ ಏನಾದ್ರು ಇರಬೇಕು ಅಂತ ಒಂದು ದೊಡ್ಡ ಭಾವನೆ ನನಗೆ. ಈ ಅಚೀವ್ಮೆಂಟ್ಸ್ಗೆ ಇವರೆಲ್ಲರ ಸಹಕಾರ ಇರುತ್ತೆ. ಖಂಡಿತವಾಗ್ಲೂ ಬಸವಣ್ಣನವರು ಬಾಲಿನಲ್ಲಿ ಬರ್ತಾರೆ, ಮಹಾತ್ಮ ಗಾಂಧಿಯವರು ಇರ್ತಾರೆ, ಸುಕರ್ಣವರು ಇರ್ತಾರೆ. ಇವೆಲ್ಲ ಜನಗಳು ಕೂತ್ಕೊಂಡು ನಿಜವಾದ ಕಲ್ಯಾಣ ಮಂಟಪ ಅನುಭವ ಮಂಟಪವನ್ನು ಅಲ್ಲಿ ಅನುಭವಿಸ್ತಾರಲ್ಲ ಅಂತ ನನ್ನ ಮನದಾಳದ ಮಾತನ್ನು ಹೇಳಕ್ಕೆ ಬಯಸ್ತೇನೆ ಸರ್. ಶರಣಾರ್ಥಿ ತಾವು ಭಾಳ ಅದ್ಭುತವಾಗಿ ನಿಮ್ಮ ಜರ್ನಿ, ಬಾಲಿ ಅನುಭವ, ಬಾಲಿಯ ಒಂದು ಸಾಂಸ್ಕೃತಿಕ ಹಿರಿಮೆ. ಯಾಕಂದರೆ ಈಗ 90% ಆಫ್ ದಿ ವಿಸಿಟರ್ಸ್ ಆರ್ ಫ್ರಮ್ ಇಂಡಿಯಾ. ಬಾಲಿಗೆ ಬರೀ ಒಂದು ದ್ವೀಪವಾಗಿದೆ, ಆ ಒಳಗಿರುವ ಸಾಂಸ್ಕೃತಿಕ ಹೂರ್ಣವನ್ನು ನೀವು ನಮ್ಗೆ ಹೇಳಿಕೊಟ್ರಿ. ತಮಗೆ ವಚನ ಟಿ ವಿ ಪರವಾಗಿ ಅನೇಕ ಕೃತಜ್ಞತೆಗಳು. ಶರಣಾರ್ಥಿ. ಶರಣಾರ್ಥಿ. ನಮಸ್ಕಾರ. ಆತ್ಮೀಯರೇ, ಮಾಗಿದ ಮಾತಿನ ಪಯಣದಲ್ಲಿ ಗುರೂಜಿ ಡಾಕ್ಟರ್ ರಮೇಶ್ ಶಾಸ್ತ್ರೀಜಿಯವರು ಹೇಗೆ ಹಿಂದೂ ಧರ್ಮದ ಮೂಲ ಸಾರ ಏನಿದೆ, ಆ ಹಿಂದೂ ಧರ್ಮದ ಗೊಂದಲವನ್ನು ಬಿಟ್ಟು ಆ ರಿಯಲಿಸ್ಟಿಕ್ ಅಪ್ರೋಚ್ ಆಫ್ ಹಿಂದೂಯಿಸಮ್ ಆ್ಯಂಡ್ ಹೌ ಇಟ್ ಈಸ್ ಕನೆಕ್ಟೆಡ್ ವಿತ್ ಬಸವ ಫಿಲಾಸಫಿ ಅನ್ನೋದನ್ನು ಕಂಪೇರಿಟಿವ್ ಆಗಿ ಭಾಳ ಅರ್ಥಪೂರ್ಣವಾಗಿ ಮಾತಾಡಿದ್ದಾರೆ. ನಾವು ಈ ರೀತಿಯ ಸಾಮರಸ್ಯದ ಮಾತುಗಳ ಮೂಲಕ ನಾವೀಗ ಬಸವ ಫಿಲಾಸಫಿನ ಹೇಳಬೇಕಾದಾಗ ಬ್ರಾಹ್ಮಣರನ್ನಲ್ಲ ಬ್ರಾಹ್ಮಣ್ಯವನ್ನು ಟೀಕಿಸ್ತೇವೆ. ಆದರೆ ಆ ಬ್ರಾಹ್ಮಣ್ಯವನ್ನು ಮೀರಿದ ವ್ಯಕ್ತಿಗಳು ಇರ್ತಾರೆ ಅನ್ನೋದಕ್ಕೆ ನಮ್ಮ ಗುರೂಜಿ ರಮೇಶ್ ಶಾಸ್ತ್ರೀಜಿಯವರು ಭಾಳ ದೊಡ್ಡ ಉದಾಹರಣೆ. ಅದನ್ನು ಸ್ವತಃ ಬಾಲ್ಯಲ್ಲಿ ಅನುಭವಿಸಿದ್ದೀನಿ. ಅಂಥ ಅನೇಕ ಪ್ರಾಮಾಣಿಕ ರೋಚಕ ಸಂಗತಿಗಳಿಗೆ ನಾವು ನೀವೆಲ್ಲ ಸಾಕ್ಷಿಯಾಗಿದ್ದೇವೆ. ನಾವು ದೇಶ ವಿದೇಶಗಳನ್ನ ಸುತ್ತೇವೆ. ಅದರ ಬಾಲಿ ಅಂತ ಸುಂದರ ದ್ವೀಪವನ್ನು ನೋಡುವ ಒಂದು ಅವಕಾಶನ ನಮ್ಮ ಜೀವನದಲ್ಲಿ ಪಡೆಯೋಣ ಅಂತ ಆಶಿಸ್ತಾ ತಮಗೆ ಅನೇಕ ಶರಣುಗಳನ್ನು ಸಲ್ಲಿಸ್ತೇನೆ. ಶರಣಾರ್ಥಿ.